children, good morning. Welcome to second day of our VBS. I hope you had great fun yesterday. So ನಾವು ಆಕ್ಟಿವಿಟೀಸ್ ಮಾಡಿದ್ವಿ, ಸ್ಟೋರಿ ಕೇಳಿದ್ವಿ, ಸಾಂಗ್ಸ್ ಹಾಡಿದ್ವಿ. ಸೊ ಇವತ್ತು ಕೂಡ ನಾವು ಸ್ಟೋರಿ ಕೇಳೋಣ, ಸಾಂಗ್ಸ್ ಹಾಡೋಣ ಹಾಗೂ ಆಕ್ಟಿವಿಟೀಸ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಸೆಕೆಂಡ್ ಡೇ ಆಫ್ ಅವರ್ VBS with a prayer. Okay? ಎಲ್ಲ ಕಣ್ಮುಚ್ಚಿ ಕೈ ಜೋಡಿಸಿ. Yes. Okay children, let's pray. ಪ್ರೀತಿಯುಳ್ಳ ಯೇಸು ಸ್ವಾಮಿ, ಈ ಎರಡನೇ ದಿನದ VBSಗಾಗಿ ನಿಮಗೆ ಸ್ತೋತ್ರವನ್ನು ಹೇಳುತ್ತೇವೆ. ಯೇಸು ಸ್ವಾಮಿ, ಈ VBSನಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಮುದ್ದು ಮಕ್ಕಳ ಮೇಲೆ ನಿನ್ನ ಆಶೀರ್ವಾದವಿರಲಿ. ಕಲಿಯುವಂತಹ ವಾಕ್ಯಗಳ ಮೂಲಕ, ಹಾಡುಗಳ ಮೂಲಕ ನಿನ್ನ ಪ್ರಸನ್ನತೆಯ ಅನುಭವವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ನಮ್ಮ ಥೀಮ್, ನೀವು ನನ್ನ ಸ್ನೇಹಿತರು, ಯು ಆರ್ ಮೈ ಫ್ರೆಂಡ್. ಹೌದು ಸ್ವಾಮಿ, ಮಕ್ಕಳೆಲ್ಲರೂ ನಿಮ್ಮನ್ನು ಸ್ನೇಹಿತನನ್ನಾಗಿ ಪ್ರೀತಿಸಿ ಹಿಂಬಾಲಿಸಲಿಕ್ಕಾಗುವಂತೆ ನೀವು ಅವರಿಗೆ ಕರುಣೆಯನ್ನು ಅನುಗ್ರಹಿಸಿದ್ದೀರಿ. ಇದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಸ್ವಾಮಿ, ಈ ದಿನ ಕೂಡ ಸೆಕೆಂಡ್ ಡೇ ಥೀಮ್, ಯೇಸು ನನ್ನನ್ನು ಕಾಯುವನು ಎಂಬುದಾಗಿ ಕಲಿಯೋಕ್ಕಾಗೋ ಹಾಗೆ ನಿನ್ನ ಕೃಪೆಯನ್ನು ಅವರಿಗೆ ಅನುಗ್ರಹಿಸು. ಎಲ್ಲ ಸಮಯದಲ್ಲಿ ನಿನ್ನ ಜೊತೆಯಾಗಿದ್ದು ನಡೆಸಬೇಕೆಂದು ಯೇಸು ಸ್ವಾಮಿ, ಈ ಸಮಯದಲ್ಲಿ ಎಲ್ಲ ಮಕ್ಕಳ ಮೇಲೆ ನಿನ್ನ ಕರುಣೆ ಕೃಪೆಯನ್ನು ಅನುಗ್ರಹಿಸು. ನೋಡುತ್ತಿರುವಂಥ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಸ್ವಾಮಿ, ಅವರೆಲ್ಲರೂ ನಿನ್ನ ಆಶೀರ್ವಾದ ಕಂಡುಕೊಳ್ಳುವಂತೆ ಸಹಾಯ ಮಾಡಿ ನಡೆಸಬೇಕೆಂದು ದೀನತೆಯಿಂದ ನಿಮ್ಮನ್ನು ಪ್ರಾರ್ಥಿಸಿ ಹೊಂದಿದ್ದೇವೆ. ಆಮೆನ್. ಥ್ಯಾಂಕ್ ಯು ಚಿಲ್ಡ್ರನ್. Okay, so today we are going to start with a theme song. Yesterday we have learned the theme song. Today also we are going to start with the theme song. Okay, ready na ellaru? Ready na auntie? Yes, I am ready. Yes. So let's start. Hallelujah, 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 hallelujah. ಯೇಸು ನನ್ನ ಸ್ನೇಹಿತನು, ಹಾಡಿ ಸ್ತುತಿಸಿ, ಹಾಡಿ ಸ್ತುತಿಸಿ. ಯೇಸು ಉತ್ತಮ ಸ್ನೇಹಿತನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ನನ್ನ ಸ್ನೇಹಿತನು, ಹಾಡಿ ಸ್ತುತಿಸಿ, ಹಾಡಿ ಸ್ತುತಿಸಿ. ಯೇಸು ಉತ್ತಮ ಸ್ನೇಹಿತನು. ಯೇಸು ನನ್ನ ಕಾಯುವರು, ಯೇಸು ನನ್ನ ಜೊತೆಗಿರುವರು, ಯೇಸು ನನ್ನ ನಡೆಸುವರು. ಯೇಸುವೆ ನನ್ನ ರಕ್ಷಕನು, ಯೇಸುವೆ ನನ್ನ ರಕ್ಷಕನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ನನ್ನ ಸ್ನೇಹಿತನು, ಹಾಡಿ ಸ್ತುತಿಸಿ, ಹಾಡಿ ಸ್ತುತಿಸಿ. ಯೇಸು ಉತ್ತಮ ಸ್ನೇಹಿತನು, ಯೇಸು ಉತ್ತಮ ಸ್ನೇಹಿತನು. Hi children, good morning. Welcome to second day of our VBS. I hope you had great fun yesterday. So ನಾವು ಆಕ್ಟಿವಿಟೀಸ್ ಮಾಡಿದ್ವಿ, ಸ್ಟೋರಿ ಕೇಳಿದ್ವಿ, ಸಾಂಗ್ಸ್ ಹಾಡಿದ್ವಿ. ಸೊ ಇವತ್ತು ಕೂಡ ನಾವು ಸ್ಟೋರಿ ಕೇಳೋಣ, ಸಾಂಗ್ಸ್ ಹಾಡೋಣ ಹಾಗೂ ಆಕ್ಟಿವಿಟೀಸ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಸೆಕೆಂಡ್ ಡೇ ಆಫ್ ಅವರ್ VBS with a prayer. Okay? ಎಲ್ಲ ಕಣ್ಮುಚ್ಚಿ ಕೈ ಜೋಡಿಸಿ. Yes. ಓಕೆ ಚಿಲ್ಡ್ರನ್, ಲೆಟ್ಸ್ ಪ್ರೇ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ಈ ಎರಡನೇ ದಿನದ VBSಗಾಗಿ ನಿಮಗೆ ಸ್ತೋತ್ರವನ್ನು ಹೇಳುತ್ತೇವೆ. ಯೇಸು ಸ್ವಾಮಿ, ಈ VBSನಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಮುದ್ದು ಮಕ್ಕಳ ಮೇಲೆ ನಿನ್ನ ಆಶೀರ್ವಾದವಿರಲಿ. ಕಲಿಯುವಂತಹ ವಾಕ್ಯಗಳ ಮೂಲಕ, ಹಾಡುಗಳ ಮೂಲಕ ನಿನ್ನ ಪ್ರಸನ್ನತೆಯ ಅನುಭವವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ನಮ್ಮ ಥೀಮ್, ನೀವು ನನ್ನ ಸ್ನೇಹಿತರು, ಯು ಆರ್ ಮೈ ಫ್ರೆಂಡ್. ಹೌದು ಸ್ವಾಮಿ, ಮಕ್ಕಳೆಲ್ಲರೂ ನಿಮ್ಮನ್ನು ಸ್ನೇಹಿತನನ್ನಾಗಿ ಪ್ರೀತಿಸಿ ಹಿಂಬಾಲಿಸಲಿಕ್ಕಾಗುವಂತೆ ನೀವು ಅವರಿಗೆ ಕರುಣೆಯನ್ನು ಅನುಗ್ರಹಿಸಿದ್ದೀರಿ. ಇದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಸ್ವಾಮಿ, ಈ ದಿನ ಕೂಡ ಸೆಕೆಂಡ್ ಡೇ ಥೀಮ್, ಯೇಸು
ನನ್ನನ್ನು ಕಾಯುವನು ಎಂಬುದಾಗಿ ಕಲಿಯೋಕ್ಕಾಗುವ ಹಾಗೆ ನಿನ್ನ ಕೃಪೆಯನ್ನು ಅವರಿಗೆ ಅನುಗ್ರಹಿಸು. ಎಲ್ಲ ಸಮಯದಲ್ಲಿ ನಿನ್ನ ಜೊತೆಯಾಗಿದ್ದು ನಡೆಸಬೇಕೆಂದು ಯೇಸು ಸ್ವಾಮಿ ಈ ಸಮಯದಲ್ಲಿ ಎಲ್ಲ ಮಕ್ಕಳ ಮೇಲೆ ನಿನ್ನ ಕರುಣೆ ಕೃಪೆಯನ್ನು ಅನುಗ್ರಹಿಸು. ನೋಡುತ್ತಿರುವಂಥ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಸ್ವಾಮಿ ಅವರೆಲ್ಲರೂ ನಿನ್ನ ಆಶೀರ್ವಾದ ಕಂಡುಕೊಳ್ಳುವಂತೆ ಸಹಾಯ ಮಾಡಿ ನಡೆಸಬೇಕೆಂದು ದೀನತೆಯಿಂದ ನಿಮ್ಮನ್ನು ಪ್ರಾರ್ಥಿಸಿ ಹೊಂದಿದ್ದೇವೆ. ಆಮೆನ್. ಥ್ಯಾಂಕ್ ಯು ಚಿಲ್ಡ್ರನ್. Okay, so today we are going to start with a theme song. Yesterday you have learned the theme song. Today also we are going to start with the theme song. Okay, ready na ellaru? Ready na aunty? Yes, I am ready. Yes. So let's start. Hallelujah, 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 hallelujah. ಯೇಸು ನನ್ನ ಸ್ನೇಹಿತನು, ಹಾಡಿ ಸ್ತುತಿಸಿ, ಹಾಡಿ ಸ್ತುತಿಸಿ. ಯೇಸು ಉತ್ತಮ ಸ್ನೇಹಿತನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ನನ್ನ ಸ್ನೇಹಿತನು, ಹಾಡಿ ಸ್ತುತಿಸಿ, ಹಾಡಿ ಸ್ತುತಿಸಿ. ಯೇಸು ಉತ್ತಮ ಸ್ನೇಹಿತನು. ಯೇಸು ನನ್ನ ಕಾಯುವರು, ಯೇಸು ನನ್ನ ಜೊತೆಗಿರುವರು, ಯೇಸು ನನ್ನ ನಡೆಸುವರು. ಯೇಸುವೆ ನನ್ನ ರಕ್ಷಕನು, ಯೇಸುವೆ ನನ್ನ ರಕ್ಷಕನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ನನ್ನ ಸ್ನೇಹಿತನು, ಹಾಡಿ ಸ್ತುತಿಸಿ, ಹಾಡಿ ಸ್ತುತಿಸಿ. ಯೇಸು ಉತ್ತಮ ಸ್ನೇಹಿತನು, ಯೇಸು ಉತ್ತಮ ಸ್ನೇಹಿತನು. Hello children, what do we call that cool place? ಸ್ನೋಫ್ಲೇಕ್ ಬೀಳುವಂತಹ ಪ್ರದೇಶವನ್ನು ಏನಂತ ಹೇಳ್ತೀವಿ? ಮನಾಲಿ ಅಥವಾ ಹಿಮಾಚಲ್ ಪ್ರದೇಶ ಇವುಗಳನ್ನೆಲ್ಲ ನೋಡಿದಾಗ ಸುತ್ತಲೂ ಏನಿರುತ್ತೆ? ಹಿಮ, ಸ್ನೋ ಇರುತ್ತೆ ಅಲ್ವಾ? ಹೌದು. ಅಂಥ ಪ್ಲೇಸಲ್ಲಿ ಒಬ್ಬ ಈಗ ಶಫರ್ಡ್ ಇದ್ದಾನೆ. ಅವನ ಹತ್ರ ಕುರಿಗಳಿದೆ. ದಿನ ಏನು ಮಾಡ್ತಾ ಇದ್ದ ಅಂದರೆ ಅವನು ಹಿಲ್ಲಿ ಪ್ಲೇಸಲ್ಲಿ ಕರ್ಕೊಂಡು ಹೋಗಿ ಮತ್ತು ಲೇಕ್ ಇರುವಂಥ ಪ್ಲೇಸಲ್ಲಿ ಕರ್ಕೊಂಡೋಗಿ ಅವುಗಳಿಗೆಲ್ಲ ಮೇಯಿಸ್ತಾ ಇದ್ದ, ತಿನ್ನಿಸ್ತಾ ಇದ್ದ. ತಿರುಗಿ ಈಚೆವ್ನಿಂಗ್ ಏನು ಮಾಡ್ತಿದ್ದ? ಅವರನ್ನು ತೊಗೊಂಬಂದು ಹಟ್ಟಿ ಒಳಗೆ, ಅಂದರೆ ಶೀ ಫೋಲ್ಡ್ ಎಲ್ಲಿರುತ್ತೆ ಕುರಿಗಳೆಲ್ಲ? ಶೀ ಫೋಲ್ಡಲ್ಲಿ ಇರುತ್ತಲ್ವಾ, ಅಲ್ಲಿಗೆ ಕರ್ಕೊಂಡು ಬಂದು ಎಣಿಸಿ ಅವುಗಳನ್ನು ಬಿಡ್ತಾ ಇದ್ದ. ಓ, ಯಾವ ಸ್ಟೋರಿ ಅಂತ ಗೊತ್ತಾಯ್ತಾ? ಗೊತ್ತು ಆಂಟಿ ಅಂತ ಹೇಳ್ತಾ ಇದ್ದೀರಾ. ಯಾವ ಸ್ಟೋರಿ? 100 ಕುರಿಗಳ ಸ್ಟೋರಿನಾ? ಓಕೆ, ಇಲ್ಲಿ ಏನಂತ ನೋಡೋಣ. ಸರಿ, ದಿನ ಏನು ಮಾಡ್ತಿದ್ದಾನೆ ಶಫರ್ಡ್? ಎಣಿಸ್ತಾ ಇದ್ದೇನೆ. 1 2 3 4 5 6 7 8 9 10 50 51 52 80 81 90 91 92 93 94 95 96 97 98 99. ನೋ 100, 99 ಅಷ್ಟೇ ಇರೋದು. ಎಲ್ಲನೂ ಏನು ಮಾಡ್ತಾ ಇದ್ದ ಈಗ? ಶೀ ಫೋಲ್ಡಲ್ಲಿ ಬಿಡ್ತಾ ಇದ್ದ. ಹೀಗೆ ಬೆಳಗ್ಗೆ ಎದ್ದು ಮತ್ತೆ ಬಿಡ್ತಾ ಇದ್ದ. ಆದರೆ ಒಂದಿನ ಶಫರ್ಡ್ಗೆ ತುಂಬ ಖುಷಿ ಆಯಿತು, ಕುರ್ಬನಿಗೆ. ಯಾಕೆ ಗೊತ್ತಾ? ಅಲ್ಲಿ ಒಂದು ಮಮ್ಮಿ ಶೀಪ್ಗೆ ಹೊಟ್ಟೆಯಲ್ಲಿ ಒಂದು ಪಾಪು ಇತ್ತು, ಬೇಬಿ ಲ್ಯಾಂಬ್ ಇತ್ತು. ಓ, ಶಫರ್ಡ್ಗೆ ಖುಷಿ ಆಯಿತು. ಇನ್ನೊಂದು ಕುರಿ ಬರುತ್ತೆ ಅಲ್ವಾ? ಹಾಗಿದ್ರೆ ಎಷ್ಟಾಗುತ್ತೆ ಬಂದರೆ? ಎಸ್, 100 ಆಗುತ್ತೆ ಅಲ್ವಾ? ಕಾಯ್ತಾ ಇದ್ದ ಈಗ ಶಫರ್ಡ್. ಒಂದಿನ ಮಗುಗೆ ಯಾರು? ಅಮ್ಮ ಶೀಪೀಗ ಮಗುಗೆ ಜನ್ಮ ಕೊಡ್ತು. ಓ, ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಬೇಬಿ ಲ್ಯಾಂಬ್. ಇಲ್ಲಿದೆ ನೋಡಿ, ಕಾಣಿಸ್ತಿದೆಯಲ್ಲ? ಎಷ್ಟು ಚಂದ ಇದೆ ಅಲ್ಲ? ಓಕೆ, ಇವಾಗ ಅದನ್ನು ಕೈಯಲ್ಲಿ ಎತ್ಕೊಳ್ತಾನೆ, ನೋಡ್ತಾನೆ, ಕಿಸ್ ಕೊಡ್ತಾನೆ, ಹಗ್ ಮಾಡ್ತಾನೆ ಶಫರ್ಡ್. ಓಕೆ, ಇದಿಷ್ಟು ಮುದ್ದಾಗಿದೆ. ಇದಕ್ಕೊಂದು ಹೆಸರಿಡ್ಬೇಕೀಗ. ಏನು ಹೆಸರಿಡ್ತಾನೆ? ಏನು, ಪಿಂಕಿನ? ಇಲ್ಲ, ಇದು ವೈಟ್ ಆಗಿದೆಯಲ್ಲ, ವೈಟಿನ? ಸ್ಟಾರಾ? ಓಕೆ, ಆದರೆ ಇವನೇನು ಹೆಸರಿಡ್ತಿದ್ದಾನೆ ಗೊತ್ತಾ? ಸ್ನೋಯಿ ಅಂತ ಹೆಸರಿಡ್ತಾ ಇದ್ದಾನೆ. ಅದು ಸ್ನೋ ಆಗಿದೆಯಲ್ಲ, ಅದಕ್ಕೋಸ್ಕರ. ಆಹಾ, ಭಾರಿ ಖುಷಿ ಆಯಿತು ಈಗ ಸ್ನೋಯಿಗೆ. ಸ್ನೋಯಿ ಈಗ ದಿನ ಕುರಿಗಳ ಜೊತೆಗೆ ಇರ್ತಾ ಇದೆ. ಸ್ವಲ್ಪ ಈಗ ಬೇಬಿ ಇತ್ತು, ಈಗ ದೊಡ್ಡದಾಯಿತು.
ಅವ್ರಗಳ ಜೊತೆಗೇನೆ ಕುರಿಗಳ ಜೊತೆಗೆ ಹೋಗ್ತಾ ಇತ್ತು, ಬರ್ತಾ ಇತ್ತು. ದಿನ ಯಾರು ಎತ್ಕೊಳ್ತಾ ಇದ್ರು? ಈ ಶೆಫರ್ಡ್ ದಿನ ಎತ್ಕೊಂಡು ಅವ್ರಗಳ ಜೊತೆಗೆ ಹೋಗ್ತಾ ಇದ್ರು. ಒಂದಿನ ಏನು ಮಾಡ್ತು ಗೊತ್ತಾ? ಬೆಳಗ್ಗೆ ಶೆಫರ್ಡ್ ಅದನ್ನೆಲ್ಲರನ್ನು ಹೊರಗೆ ಬಿಡುವಾಗ ಈ ಸ್ನೋಯಿ ಕೂಡ ಜಂಪ್ ಮಾಡ್ಕೊಂಡು ಓಡ್ತಾ ಇದೆ. ನಾನಿವಾಗ ದೊಡ್ಡವನಾಗ್ಬಿಟ್ಟಿದ್ದೀನಿ ಅಂತ. ಏ ಸ್ನೋಯಿ, ಕಮ್ ಹಿಯರ್, ಕಮ್ ಬ್ಯಾಕ್. ಐ ಆಮ್ ಗ್ರೋನ್ ಅಪ್ ನೌ. ದೊಡ್ಡನಾಗಿದ್ದೀನಿ, ಯಾಕೆ ಹೋಗ್ಬಾರ್ದು ಅಂತ ಇವಾಗ ಕ್ವಶನ್. ಯಾರಿಗೆ? ಸ್ನೋಯಿಗೆ. ನೀವು ಹಾಗೆ ಅಲ್ವಾ? ಮಮ್ಮಿ ಏನಾದರೂ ಅಲ್ಲಿ ಹೋಗ್ಬೇಡ, ಯಾವಾಗಲೂ ನಿಮ್ಮ ಪಪ್ಪ ಜೊತೆಗಿರು, ಮಮ್ಮಿ ಜೊತೆಗಿರು ಅಂತ ಹೇಳ್ತಾರಲ್ವಾ? ಹಾಗೆ ಈಗ ಶೆಫರ್ಡ್ ಹೇಳ್ತಾನೆ, ಸ್ನೋಯಿ ನೋಡು, ಯು ಶುಡ್ ನಾಟ್ ಗೋ ಅಲೋನ್ ಹಿಯರ್ ಆ್ಯಂಡ್ ದೇರ್, ಆಲ್ವೇಸ್ ಯು ಶುಡ್ ಬಿ ವಿತ್ ಅ ಗ್ರೂಪ್. ಯಾಕೆಂದರೆ ಇಲ್ಲಿ ಜಂಗಲ್ ಇದೆ, ಅಲ್ಲಿ ವೈಲ್ಡ್ ಅನಿಮಲ್ಸ್ ಇದೆ, ನಿನ್ನನ್ನು ಬಂದು ತಿಂದು ಬಿಡ್ತಾರೆ ಅಂತ ಹೇಳ್ತಾನೆ. ಓಕೆ ಓಕೆ, ಇಷ್ಟ ಇಲ್ಲ ಆದರೂ ಓಕೆ ಓಕೆ ಅಂತ ಹೇಳುತ್ತೆ. ಹಾಗೆ ತುಂಬ ದಿನಗಳಾಯಿತು. ಒಂದು ದಿನ ಏನು ಮಾಡ್ತಾನೆ ಗೊತ್ತಾ ಶೆಫರ್ಡ್? ಇವಾಗ ಅದನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಇವಾಗೆಲ್ಲ ಗ್ರೀನ್ ಆಗಿರುವಂಥ ಗ್ರಾಸನ್ನು ತಿಂತಾ ಇರ್ತದೆ. ಸ್ನೋಯಿ ಆಚೆ ನೋಡುತ್ತೆ, ಈಚೆ ನೋಡುತ್ತೆ. ಓಕೆ, ಇಲ್ಲಿ ಶೆಫರ್ಡ್ ಇಲ್ಲ, ಆದರೆ ಈ ಪ್ಲೇಸ್ ನಂಗೆ ಬೋರಿಂಗ್. ಐ ವಾಂಟ್ ಟು ಗೋ ಸಮ್ವೇರ್, ಸ್ವಲ್ಪ ಲಿಟಲ್ ಬಿಟ್ ಫಾರ್ ಅವೇ ಐ ಕ್ಯಾನ್ ಗೋ ಆ್ಯಂಡ್ ಈಟ್ ದಟ್ ಗ್ರಾಸ್, ದಟ್ ಜ್ಯೂಸಿ ಗ್ರಾಸ್ ಅಂತ ಡಿಸೈಡ್ ಮಾಡಿ ಜಂಪ್ ಮಾಡಿ ಈಗ ಆಚೆ ಪ್ಲೇಸಿಗೆ ಹೋಗುತ್ತೆ. ಹೋಗಿ ಅಲ್ಲಿ ಗ್ರಾಸ್ನ ತಿನ್ನುತ್ತೆ. ವಾ, ಇಟ್ ವಾಸ್ ಸೋ ಟೇಸ್ಟಿ, ತುಂಬ ರುಚಿಯಾಗಿದೆ. ತಿಂತಾ ಇದೆ, ಬಹಳ ಟೇಸ್ಟಿಯಾಗಿದೆ. ಇನ್ನೂ ತಿಂತಾ ಇದೆ. ಎದ್ದಕ್ಕಿದ್ದಾಗೆ ಒಂದು ಸೌಂಡ್ ಬಂತು. ಏನದು? ಏನು ಬಂದಿದೆ ಅಲ್ಲಿ? ಒಂದು ಲಯನ್. ಎಸ್. ಓ, ಸ್ನೋಯಿ ಗಾಟ್ ಸ್ಕೇರ್ಡ್. ವಾಟ್ ಟು ಡು ನೌ? ಆಚೆ ನೋಡ್ತು, ಈಚೆ ನೋಡ್ತು. ಓ, ಯಾರಾದರೂ ಹೆಲ್ಪ್ ಮಾಡ್ತಾರಾ? somebody can help me. ಆದರೆ ಈ ಸೌಂಡ್ ಯಾರಿಗೆ ಕೇಳಿಸ್ತು? ಅಲ್ಲಿ ಎಲ್ಲ ಕುರಿಗಳಿಗೆ ಕೇಳಿಸ್ತು. ಎಲ್ಲ ಕುರಿಗಳು ನೋಡಿದ್ರು. ಓ, ಲಯನ್ ಏನು ಮಾಡುತ್ತೆ ಈಗ? ಸ್ನೋಯಿ ತಿಂದ್ಬಿಡುತ್ತೆ ಅಂತ ಎಲ್ಲ ಭಯಪಟ್ಟರು. ಅದ್ರ ದೂರದಲ್ಲಿದ್ದ ಶೆಫರ್ಡ್, ಅವನ ಕೈಯಲ್ಲಿ ಏನಿರುತ್ತೆ? ಶೆಫರ್ಡ್ ಕೈಯಲ್ಲಿ ಏನಿರುತ್ತೆ? ಎಸ್, ಸ್ಟಿಕ್ ಇರುತ್ತೆ ಅಲ್ವಾ? ಶೆಫರ್ಡ್ ಈಗ ಸ್ಟಿಕ್ ತಗೊಂಡು ಓಡಿ ಬಂದರು. ಲಯನ್ ತಿಂದ್ಬಿಡುವಕ್ಕೆ ರೆಡಿ ಆಗಿತ್ತು. ಶೆಫರ್ಡ್ ಜೋರಾಗಿ ಬಂದು ಗಟ್ಟಿಯಾಗಿ ಸ್ಟಿಕ್ಕಿನಿಂದ ಅದನ್ನು ಹೊಡೆಯೋದಕ್ಕೆ ಎತ್ತಿದ್ರು. ಓ, ಲಯನ್ಗೆ ಸಹ ಭಯ ಆಯ್ತು. ಈಗ ಅಂತ ಹೇಳಿ ಈಗ ಹಿಂದೆ ಹೋಯ್ತು. ಓಕೆ, ಹಾಗೆ ಲಯನ್ ಹಿಂದೆ ಸರಿದು ಭಯ ಪಟ್ಕೊಂಡು ಓಡಿ ಹೋಯ್ತು. ಈಗ ಏನು ಮಾಡಿದ್ರು? ಶೆಫರ್ಡ್ ಅದನ್ನು ಎತ್ಕೊಂಡ್ರು. ಎತ್ತು ಮುದ್ದು ಕೊಟ್ಟು ಹೇಳಿದ್ರು, ಸ್ನೋಯಿ, ವಾಟ್ ಐ ಸೆಡ್ ಟು ಯು? ನಿಂಗೇನು ಹೇಳಿದೆ ನಾನು? ಯಾವಾಗಲೂ ನೀನು ಗ್ರೂಪಲ್ಲಿರ್ಬೇಕಂತ ಹೇಳಲಿಲ್ವಾ? ವೈ ಡು ವೆಂಟ್ ದೇರ್? ತಗಸ್ತು, ಹೆಸರಾಯ್ತು ಅದಕ್ಕೆ. ಹೌದಲ್ಲ, ನಾನು ಗ್ರೂಪಿಂದ ಹೋಗಬಾರ್ದಿತ್ತು. ಓಕೆ ಓಕೆ, ಐ ಬಿ ವಿತ್ ಇನ್ ಗ್ರೂಪ್ ಅಂತ ಹೇಳ್ತು. ಸರಿ, ಮತ್ತೆ ಕರ್ಕೊಂಡು ಹೋದ್ರು. ಮತ್ತೆ ಹೇಳಿದ್ರು ಶೆಫರ್ಡ್, ನೀನು ಈಗ ತುಂಬ ನಾಟಿ ಆಗ್ತಾ ಇದೆಯಾ, ಹೇಳಿದ ಮಾತೆಲ್ಲ ಕೇಳಲ್ಲ ಅಂತ ಹೇಳಿದ್ರು. ಮಮ್ಮಿ ಸಹ ಹೇಳ್ತಾರಲ್ವಾ ನಿಮಗೆ, ಡೂಸ್ ಆ್ಯಂಡ್ ಡೋಂಟ್ ಡೂಸ್ ಆಲ್ವೇಸ್ ಅಲ್ಲ ಹೇಳ್ತಾರೆ. ಏನು ಮಾಡ್ತೀರಾ? ನಿಮಗೆ ಸ್ವಲ್ಪ ಕೋಪ ಬರುತ್ತಲ್ಲ. ಮಮ್ಮಿ ಒಂದು ಚೊರ್ರೆ, ಯಾವಾಗಲೂ ಹೀಗೆ ಹೇಳ್ತಾರೆ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ. ಬಟ್ ನಿಮಗೆ ಇಷ್ಟ ಅಲ್ವಾ ನಿಮ್ಮ ಹಾಗೆ ನಿಮ್ಮ ಆಟ ಆಡೋ ಹಾಗೆ ಬಿಟ್ಟರೆ? ಹಾಗೆ ಈ ಸ್ನೋಯಿಗೆ ಕೂಡ ಆಗ್ತದೆ. ತುಂಬ ದಿನ ಆಯಿತು, ಈಗ ಸ್ನೋಯಿ ಬೆಳೆದು ದೊಡ್ಡನಾಗಿದ್ದಾನೆ. ಹಾಗೆ ಸ್ವಲ್ಪ ದಿನ ಆಯ್ತು, ಈಗ ಎಲ್ಲಿಗೆ ಬಂದಿದ್ದಾನೆ? ಫಸ್ಟ್ ಸ್ಟ್ಯಾಂಡರ್ಡ್ ಇರ್ತಾರಲ್ಲ, ಅಷ್ಟು ದೊಡ್ಡನಾಗಿದ್ದಾನೆ. ತಿರುಗಿ ಎಲ್ಲ ಕುರಿಗಳನ್ನು ಶೆಫರ್ಡ್ ಕರ್ಕೊಂಡು ಹೋಗ್ತಾ ಇದ್ರು. ಆಗ ಸಹ ಹೇಳಿದ್ರು, ಸ್ನೋಯಿ, ನೀನು ಇವಾಗ ದೊಡ್ಡನಾಗಿರ್ಬೋದು, ಆದರೆ ನೀನು ಯಾವಾಗಲೂ ಗ್ರೂಪಲ್ಲಿ ಇರಬೇಕು, ಆಯಿತು ಅಂತ ಹೇಳ್ತು. ಆದರೆ ಯಾವಾಗ ಶೆಫರ್ಡ್ ಹೇಳಿದ್ರು ಇದು ಡಿಸೊಬಿಡಿಯನ್ಸ್ ಆಗ್ತಿರ್ತಿತ್ತು. ಶೆಫರ್ಡ್ ಹೇಳಿದ ಏನು ಮಾತನ್ನು ಕೇಳ್ತಾ ಇರಲಿಲ್ಲ. ನೀವು ಸಹ ಅಷ್ಟೇ, ಎಷ್ಟು ಸಮಯದಲ್ಲಿ ನಿಮ್ಮ ಪೇರೆಂಟ್ಸ್ಗೆ ಡಿಸೊಬೆ ಆಗ್ತೀರಾ ಅಲ್ವಾ? ಆದರೂ ಶೆಫರ್ಡ್ ಏನು ಮಾಡ್ತಿದ್ದ? ಅದು ಎಷ್ಟು ಡಿಸೊಬೆ ಆಗಿದ್ರು ಕೂಡ ಅದನ್ನು ತುಂಬ ಪ್ರೀತಿ ಮಾಡ್ತಿದ್ದ. ನಿಮ್ಮ ಪೇರೆಂಟ್ಸ್ ಅಷ್ಟೇ, ನಿಮ್ಮ ಎಲ್ಡರ್ ಪರ್ಸನ್ಸ್ ಏನಾದರೂ ನಿಮ್ಗೆ ಹೇಳಿದ್ರೆ ನಿಮಗೆ ಬೇಸರ ಆಗುತ್ತೆ ಅಲ್ವಾ? ಡೂಸ್ ಆ್ಯಂಡ್ ಡೋಂಟ್ ಡೂಸ್ ಹೇಳಿದರೆ ಯಾಕೆ ಹೇಳ್ತಾರೆ? ನಿಮ್ಮ ಕಂಡ್ರೆ ಜಲಸಾ? ನೋ, ದೇ ಲವ್ಸ್ ಯು ಸೋ ಮಚ್. ನಿಮ್ಗೇನು ಹಾರ್ಮ್ ಆಗಬಾರ್ದು, ನೀವು ಸೇಫ್ ಆಗಿರ್ಬೇಕಂತ ಹೇಳ್ತಾರೆ ಅಲ್ವಾ? ಹೌದು, ಯು ಶುಡ್ ಆಲ್ವೇಸ್ ಒಬೇ ಯುವರ್ ಪೇರೆಂಟ್ಸ್ ಆ್ಯಂಡ್ ಎಲ್ಡರ್ಸ್, ರೈಟ್? ಓಕೆ. ಆದರೆ ಇಲ್ಲಿ ದಿನಗಳಾದಮೇಲೆ ಈ ಸ್ನೋಯಿ ಏನು ಮಾಡುತ್ತೆ? ಒಂದಿನ, ಓಕೆ, ನಾನು ಇಲ್ಲಿಂದ ಹೇಗಾದರೂ ಮಾಡಿ ಸ್ವಲ್ಪ ದೂರ ಹೋಗ್ತೇನೆ, ಅಲ್ಲಿ ಹೋಗಿ ಅಲ್ಲಿ ಜ್ಯೂಸಿ ಆಗಿರುವಂಥ ಲೀವ್ಸ್ಗಳನ್ನು ನಾನು ತಿಂತೇನೆ ಅಂತ ಡಿಸೈಡ್ ಮಾಡಿತು.
ಆ ಪ್ಲೇಸಿಂದ ಏನು ಮಾಡ್ತಾ ಇದೆ ಈಗ ಮತ್ತೊಂದು ಪ್ಲೇಸಿಗೆ ಹೋಗೋಕ್ಕೆ ಇಷ್ಟಪಡ್ತಾ ಇದೆ. ಯಾವ ಪ್ಲೇಸಿಂದ ಅವ್ರಗಳ ಜೊತೆಗೆ ಇತ್ತಲ್ಲ ಅಲ್ಲಿಂದ ಈಗ ತಪ್ಪಿಸ್ಕೊಂಡು ಬೇರೆ ಹೋಗ್ಲಿಕ್ಕೆ ಈಗ ಪ್ಲಾನ್ ಮಾಡ್ತಾ ಇದೆ. ನೋಡಿ ಎಲ್ಲಿ ಹೋಗ್ತದೆ ಅಂತ ಈಗ. ಎಸ್, ಈಗ ತಾನೊಬ್ಬನೇ ಏನು ಮಾಡ್ತು, ಎಲ್ಲರನ್ನು ನೋಡ್ತು. ನಾನು ಸ್ವಲ್ಪ ದೂರ ಹೋಗಿ ಚೆನ್ನಾಗಿರುವಂಥ ಲೀವ್ಸ್ ಆಗಿರುವಂಥ ಗ್ರಾಸನ್ನೆಲ್ಲ ತಿಂದು ಬರ್ತೀನಿ ಅಂತ ಡಿಸೈಡ್ ಮಾಡಿ ಬೇರೆ ಪ್ಲೇಸಿಗೆ ಹೋಯಿತು. ಅಲ್ಲಿ ಜ್ಯೂಸಿಯಾಗಿರುವ ಲೀವ್ಸ್ ತಿಂತಾ ಇತ್ತು. ವಾ, ಇಟ್ಸ್ ಸೋ ಟೇಸ್ಟಿ. ತಿಂತು. ಇನ್ನೂ ಸ್ವಲ್ಪ ಬೇರೆ ಪ್ಲೇಸಿಗೆ ಹೋದರೆ ಅಲ್ಲಿ ಹೇಗೆ ಟೇಸ್ಟ್ ಇರುತ್ತೆ ನೋಡೋಣ. ಅಲ್ಲಿ ಸ್ವಲ್ಪ ಹೋಯ್ತು, ಅಲ್ಲಿ ತಿಂತು, ಅಲ್ಲಿ ಸಹ ಚೆನ್ನಾಗಿದೆ. ಹಾಗೆ ತಿಂದು 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 ಏನು ಮಾಡ್ತಾ ಇದೆ ಈಗ ಸ್ನೋಯಿ, ಸ್ವಲ್ಪ ಮೇಲೆ ಅಂತ ಹೋಗಿ ಟಾಪ್ ಆಫ್ ದ ಹಿಲ್ ಮೇಲೆ ಹೋಗ್ಬಿಟ್ಟಿದೆ. ಎಷ್ಟು ಮೇಲೆ ಹೋಗಿದೆ ಗೊತ್ತಾ? ಎಸ್, ತುಂಬ ಮೇಲೆ ಹೋಗಿದೆ. ತಿಂತಾನೇ ಇದೆ. ತಿಂದು ತಿಂದು ಏನಾಯ್ತು, ಇದ್ರದ್ದು ಹೊಟ್ಟೆ ತಪ್ಪಾಯಿತು. ಓಹ್, ಐ ಕಾಂಟ್ ವಾಕ್ ನಾವು, ಟಯರ್ಡ್ ಆಗ್ತಿದೆ. ಹೌದು ಮಕ್ಕಳೇ, ಶೀಪ್ ನೋಡಿದ್ದೀರಾ ನೀವು ಏನು ಮಾಡ್ತದೆ ಅಂತ? ಯಾವಾಗಲೂ ತಿಂತಾ ಇರುತ್ತೆ ಅಲ್ವಾ? ನೀವು ಸಹ ಕೆಲವು ಸಮಯದಲ್ಲಿ ಮನೇಲಿ ಮಮ್ಮಿ ಅದು ಕೊಡು, ಮಮ್ಮಿ ಇದು ಕೊಡು, ಎಷ್ಟು ತಿಂದ್ರು ಕೂಡ ಈಗ ಕ್ವಾರಂಟೈನ್ ಡೇಸ್ ಅಲ್ವಾ, ಲಾಕ್ಡೌನ್ ಆಗಿದ್ದೀರಾ. ಮಮ್ಮಿಗೆ ಇವಾಗ ನಿಮಗೆ ಮಾಡಿಕೊಟ್ಟು ಸಾಕಾಗಿ ಹೋಗಿದೆ ಅಲ್ವಾ? ಹೀಗೆ ಸ್ನೋಯಿಗೆ ಕೂಡ ಆಸೆ. ತಿಂದು 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 ಈಗ ಏನಾಯ್ತು, ಹೊಟ್ಟೆ ಭಾರ ಆಗಿದೆ, ನಡಿಲಿಕ್ಕಾಗ್ತಿಲ್ಲ. ಲೆಟ್ ಮಿ ಗೋ ಬ್ಯಾಕ್ ಅಂತ ಯೋಚನೆ ಮಾಡ್ತು. ಓಕೆ, ನೋಡ್ತು, ತಲೆ ಎತ್ತಿ ಏನಾಗಿದೆ, ಇಟ್ಸ್ ಬಿಕಮ್ ಬ್ಲ್ಯಾಕ್. ಓ, ಸಾಯಂಕಾಲ ಆಗಿದೆ. ಅರೆ, ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿ? ಆಚೆ ಈಚೆ ನೋಡ್ತು. ನೋಡಿದ್ರೆ ಯಾರೂ ಕಾಣಿಸ್ತಾ ಇಲ್ಲ. ಓ, ನನ್ನ ಮಮ್ಮಿ ಇಲ್ಲಿ, ನನ್ನ ಗ್ರೂಪ್ ಎಲ್ಲ ಎಲ್ಲಿ, ನನ್ನ ಶಫರ್ಡ್ ಎಲ್ಲಿ? ಯಾರೂ ಕಾಣಿಸ್ತಿಲ್ಲ. ಈಚೆ ಓಡಿ ಹೋಗಿ ನೋಡ್ತು, ಆಚೆ ಓಡಿ ಹೋಗಿ ನೋಡ್ತು, ಯಾರೂ ಕಾಣಿಸ್ತಿಲ್ಲ. ಏನು ಮಾಡಬೇಕು, ಎಲ್ಲಿದ್ದಾರೆ? ಮೇಲೆ ನಿಂತ್ಕೊಂಡಿದೆ ಅಲ್ವಾ? ಇಲ್ಲಿ ನಿಮಗೆ ಪಿಕ್ಚರ್ ಕಾಣಿಸೋದಿಲ್ಲ. ಇಲ್ಲಿ ಮೇಲೆ ನಿಂತ್ಕೊಂಡು ಕೂಗ್ತು ಒಂದ್ಸರಿ, ಮ್ಯಾ 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 ಹೆಲ್ಪ್ ಮೀ ಕೂಗ್ತಾ ಇದೆ. ಆದರೆ ಯಾರಿಗೆ ಕೇಳಿಸುತ್ತೆ? ಸಾಯಂಕಾಲ ಆಗಿದೆ. ಶಫರ್ಡ್ ಏನು ಮಾಡಿದ್ದಾನೆ, ಎಲ್ಲ ಕುರಿಗಳನ್ನ ಕರ್ಕೊಂಡೀಗ ಮನೆ ಕಡೆ ಹೋಗ್ತಾ ಇದ್ದಾನೆ. ಓ, ಅವರಲ್ಲಿ ಹೋಗ್ತಾ ಇದ್ದಾರೆ. ಡೌನಲ್ಲಿ ನೋಡ್ತು. ಓಕೆ, ಹೆಲ್ಪ್ ಮೀ ಮ್ಯಾ. ಯಾರಿಗೂ ಕೇಳಿಸ್ಲಿಲ್ಲ. ಹೊರಟು ಹೋಗ್ತಾ ಇದ್ದಾರೆ. ಓ, ಈಗ ಏನು ಮಾಡೋದು? ಹೇಗಾದ್ರೂ ಮಾಡಿ ನಾನು ಜಂಪ್ ಮಾಡಿ ನನ್ನ ಗ್ರೂಪಲ್ಲಿ ಸೇರ್ತೀನಿ ಅಂತ ಯೋಚನೆ ಮಾಡ್ತು. ರೆಡಿ, ನಾನೀಗೇನು ಮಾಡ್ತೀನಿ, ಅಲ್ಲಿ ಕೆಳಗೆ ಬೀಳುವ ಹಾಗೆ ಜಂಪ್ ಮಾಡಿದರೆ ನನ್ನ ಗ್ರೂಪ್ ಜೊತೆಗೆ ಸೇರ್ಬೋದು. ರೆಡಿ, 1 2 3 ಜಂಪ್ ಮಾಡಿದಾಗ ಏನಾಯಿತು? ಎಸ್, ನೋಡಿ ಇಲ್ಲಿ, ಅಲ್ಲಿ ಒಂದು ಬುಷಸ್ ಇತ್ತು, ತಾನ್ ಬುಷಸ್ ಇತ್ತು. ಸ್ನೋಯಿ ಜಂಪ್ ಮಾಡಿದ ಕೂಡಲೇ ಆ ತಾನ್ ಬುಷಸಲ್ಲಿ ಹೋಗಿ ಸ್ಟಕ್ ಆಗಿ ಬಿದ್ದು ಬಿಟ್ಟಿದೆ. ಓ, ಪೇನ್. ಯಾಕೆಂದ್ರೆ ಅಲ್ಲಿದ್ದಂಥ ಒಂದು ತಾನ್ಗಳು ಏನಾಗಿದೆ, ತುಂಬ ಶಾರ್ಪ್ ಆಗಿತ್ತು. ಅದ್ರ ಬಾಡಿಲೆಲ್ಲ ಚುಚ್ಕೊಳ್ತಾ ಇದೆ. ಸ್ಟಾರ್ಟೆಡ್ ಬ್ಲೀಡಿಂಗ್. ಸಿ ಹಿಯರ್, ಏನು ಬರ್ತಿದೆ? ರಕ್ತ ಬರ್ತಿದೆ. ಓ, ಇಟ್ಸ್ ವೆರಿ ಪೇನ್. ನಾನು ಹೇಗಾದ್ರೂ ಇಲ್ಲಿಂದ ಎದ್ದು ತಪ್ಪಿಸ್ಕೊಂಡು ಹೋಗ್ತೀನಿ. ಅದು ತಾನೇ ಹೇಳಲಿಕ್ಕೆ ಟ್ರೈ ಮಾಡ್ತು. ಆದರೆ ಇಲ್ಲಿ ಒಂದು ತಾನು, ಇಲ್ಲೊಂದು ತಾನು, ಇಲ್ಲಿ ಒಂದು, ಎಲ್ಲ ಸೈಡಿಂದ ಅದಕ್ಕೆ ತಾನುಗಳು ಚುಚ್ಕೊಂಡಿದೆ. ಹಿ ಕಾಂಟ್ ಕಮ್ ಔಟ್ ಫ್ರಮ್ ದಟ್ ಬುಷ್. ಎಸ್ ಚಿಲ್ಡ್ರನ್, ಅರ್ಲಿಕ್ಕಾಗಲಿಲ್ಲ. ಹೆಲ್ಪ್ಲೆಸ್. ಹೆಲ್ಪ್ ಮೀ ಮ್ಯಾ ಮ್ಯಾ. ಏನು ಮಾಡಲಿಕ್ಕಾಗಲಿಲ್ಲ. ಸೊ ಸ್ಯಾಡ್. ಆದರೆ ತಿರುಗಿ ಮನೆಗೆ ಹೋದಂತಹ ಶಫರ್ಡ್ ಕುರುಬ ಹೋಗ್ತಾನೆ ಶೀಪ್ ಫೋಲ್ಡ್ಗೆ. ಅಲ್ಲಿ ಕೌಂಟ್ ಮಾಡ್ತಾನೆ. ಎಷ್ಟಿದೆ ಈಗ? 100 ಇತ್ತಲ್ವಾ? ಓಕೆ, ಕೌಂಟ್ 1 ಇಂದ 99 ಆಯಿತು. ಎಸ್, 99. ಐ ಹ್ಯಾವ್ 100 ನೋ. ತಿರುಗಿ ನೋಡಿದ್ರು, ಯಾರಿಲ್ಲ. ಯೋಚನೆ ಮಾಡಿದ್ರು, ಓಹೋ, ಇದು ಸ್ನೋಯಿನೇ ಮಿಸ್ಸಿಂಗ್. ನಾನು ಎಷ್ಟು ಸಾರಿ ಹೇಳಿದೆ ಸ್ನೋಯಿಗೆ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ. ಸ್ನೋಯಿಗೆ ಏನೋ ಆಗಿದೆ, ಎಲ್ಲೋ ಮಿಸ್ ಆಗಿಬಿಟ್ಟಿದ್ದಾನೆ. ಏನು ಮಾಡಬೇಕು? ಭಾಳ ದುಃಖ ಆಯಿತು ಸ್ನೋಯಿಗೆ. ಸರಿ, ಇವಾಗ ಏನು ಮಾಡಿದ್ರು? ಶೀಪ್ ಫೋಲ್ಡ್ ಡೋರ್ನ ಕ್ಲೋಸ್ ಮಾಡಿದ್ರು. ಹೇಗಾದರೂ ಮಾಡಿ ನಾನೀಗ ಹೋಗಿ ಸ್ನೋಯಿನ ಹುಡ್ಕೊಂಡು ಬರ್ತೇನೆ ಅಂತ ಹೊರಟರು. ಆದರೆ ಹಿ ಕಾಂಟ್ ಗೋ ಅಲೋನ್. ಇಟ್ ವಾಸ್ ಬ್ಲ್ಯಾಕ್. ಕತ್ಲೆ ಆಗಿದೆ. ನನಗೆ ಯಾರಾದರೂ ಹೆಲ್ಪ್ ಬೇಕಲ್ಲ. ಓಕೆ, ನೆಕ್ಸ್ಟ್ ನೇಬರ್ ಹತ್ರ ಹೋಗ್ತಾನೆ. ಹೋಗಿ, ಹಲೋ ಅಣ್ಣ,
ನೆಕ್ಸ್ಟ್ ನೇಬರ್ ಬಂದು ಕೇಳ್ತೀನಿ, ಏನಾಯ್ತು ಅಣ್ಣ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಏನು ಬೇಕು ಹೆಲ್ಪ್ ನಿಮಗೆ? ನನ್ನ ಸ್ನೋಯಿ ಮಿಸ್ ಆಗಿಬಿಟ್ಟಿದೆ, ಅಲ್ಲಿ ಹಿಲ್ಲಿ ಪ್ಲೇಸಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೇನೆ, ನೀವು ಬಂದರೆ ನಾನು ಕರ್ಕೊಂಡು ಬರ್ತೇನೆ. ಏಯ್ ಹೋಗಯ್ಯ, ಇಷ್ಟು ಕತ್ಲೆ ಆಗಿದೆ, ಸ್ನೋ ಫಾಲ್ಸ್ ಬೀಳ್ತಾ ಇದೆ, ಇವಾಗ ಏನಾದರೂ ನಾವು ಹೋದರೆ ನಾವು ಸತ್ತೋಗ್ಬಿಡ್ತೇವೆ, ಅನಿಮಲ್ಸ್ ಎಲ್ಲ ಬರ್ತೆ, ಇಟ್ ಈಸ್ ವೆರಿ ಡೇಂಜರ್ ಟೈಮ್, ಡೋಂಟ್ ಗೋ ದೇರ್, ಲೆಟ್ ಇಟ್ ಬಿ ಓನ್ಲಿ ಒನ್ ಶೀಪ್. ನೋ, ಒಂದೇ ಒಂದು ಕುರಿ ತಾನೇ ಕಳೆದಿರೋದು, ಒಂದೇ ಒಂದು ಸ್ನೋಯಿ ತಾನೇ ನಿಂಗೆ ಹೋಗಿರೋದು, 99 ಈ ಹಾವ್, ಅದೊಂದು ಹೋದ್ರೆ ಹೋಗ್ಲಿ ಬಿಡು ಅಂತ ಹೇಳಿದ್ರು. ನೋ ನೋ ನೋ, ಐ ಲವ್ ಮೈ ಸ್ನೋಯಿ, ಐ ವಾಂಟ್ ಮೈ ಸ್ನೋಯಿ. ಆ ಸ್ನೋಯಿಗೆ ಹೇಗಾದರೂ ಕಾಪಾಡಬೇಕು. ಸ್ನೋಯಿ ಎಷ್ಟು ಸಾರಿ ಹರ್ಟ್ ಮಾಡಿತ್ತಲ್ವಾ ಶಫರ್ಡ್ಗೆ, ಡಿಸೊಬಿಡಿಯನ್ಸ್ ಆಗಿತ್ತು ಅಲ್ವಾ? ನೀವು ಅಷ್ಟೇ ಅಲ್ವಾ? ಎಷ್ಟು ಸಾರಿ ನೀವು ಡಿಸೊಬಿಡಿಯನ್ಸ್ ಆದರೂ ನಿಮ್ಮ ಪೇರೆಂಟ್ಸ್ ಟಿಲ್ ಟುಡೇ ದೇ ಆರ್ ಲವ್ಸ್ ಯು ಸೋ ಮಚ್, ರೈಟ್? ಹಾಗೆಯೇ ಶಫರ್ಡ್ ಹೇಳಿದ, ಓಕೆ ಡೂ ಒನ್ ಥಿಂಗ್ ಅಂತ ಹೇಳಿದರು. ನೋಡಿ, ನನ್ನ ಹತ್ರ ಒಂದು ಲ್ಯಾಂಪ್ ಇದೆ, ಇಟ್ಸ್ ವೆರಿ ಸ್ಮಾಲ್ ಲ್ಯಾಂಪ್, ಬಟ್ ಐ ನೀಡೆಡ್ ದಟ್ ಬಿಗ್ ಲ್ಯಾಂಪ್. ನಿಮ್ಮ ಮನೇಲಿ ಒಂದು ಲ್ಯಾಂಪ್ ಇದ್ರೆ ಕೊಡ್ತೀರಾ? ಓಕೆ. ಆ ನೇಬರ್ ಏನು ಮಾಡಿದ, ಹೋಗಿ ಒಂದು ಬಿಗ್ ಲ್ಯಾಂಪ್ ತಗೊಂಡು ಕೊಟ್ಟ. ಈಗ ಅವನು ಒಂದು ಕೋಟ್ ಹಾಕ್ಕೊಳ್ತಾನೆ, ವಾರ್ಮ್ ಆಗಿರೋ ಕೋಟ್ ಹಾಕ್ಕೊಂಡು ಲ್ಯಾಂಪ್ ಇಟ್ಕೊಂಡು ಈಗ ಸ್ನೋಯಿನ ಹುಡುಕ್ತಾ ಹೋಗ್ತಾನೆ. ಆ ಪ್ಲೇಸ್ ಹೌದಾ, ಈ ಪ್ಲೇಸಿಗೆ ಹೋದ, ಹಾಗೆ ಹುಡುಕ್ತಾ ಹುಡುಕ್ತಾ ಹೋಗ್ತಾ ಶಫರ್ಡ್ ಈಗ ಆ ಬಿಗ್ ಲ್ಯಾಂಪ್ ಇಟ್ಕೊಂಡು ಇವಾಗ ಏನು ಮಾಡ್ದ, ದಿನ ಅವ್ನು ಕರ್ಕೊಂಡು ಹೋಗ್ತಾ ಪ್ಲೇಸ್ಗೆ ಕರ್ಕೊಂಡು ಹೋಗೋದಾ, ಹೋಗಿ ಲ್ಯಾಂಪ್ ಇಟ್ಕೊಂಡು ಕೂಗಿದ, ಸ್ನೋಯಿ ಸ್ನೋಯಿ, ಹೌದು ಸೌಂಡ್ ಇಲ್ಲ. ಮತ್ತೆ ಸ್ವಲ್ಪ ಮೇಲೆ ಹೋದ, ಸ್ನೋಯಿ ಸ್ನೋಯಿ, ಇಲ್ಲ. ಮತ್ತೆ ಹೋಗುದ, ಹಾಗೆ ಹೋಗ್ತಾ ಹೋಗ್ತಾ ಟಾಪ್ ಆಫ್ ದ ಹಿಲ್ಗೆ ಹೋಗ್ತಾ ಇದ್ದಾನೆ. ಸ್ನೋಯಿ ಸ್ನೋಯಿ, ಓ ಸ್ನೋಯಿಗೆ ಕೇಳಿಸ್ತು, ಇದು ನನ್ನ ಶಫರ್ಡ್ ವಾಯ್ಸ್, ಹೇಗಾದ್ರೂ ಮಾಡಿ ಈಗ ನಾನು ಕೂಗಬೇಕು, ಇಲ್ಲೇ ಇಲ್ಲೋ ನನ್ನ ಶಫರ್ಡ್ ಇದ್ದಾನೆ, ಅವನು ನನ್ನನ್ನು ಬಚಾವ್ ಮಾಡ್ತಾನೆ, ಸೇವ್ ಮಾಡ್ತಾನೆ. ಮೇ ಕೂಗ್ತು, ಆದರೆ ಶಫರ್ಡ್ಗೆ ಕೇಳಿಸ್ಲಿಲ್ಲ. ಮತ್ತೆ ಕೂಗ್ತು, ಮೇ ಹೆಲ್ಪ್ ಮೀ. ಶಫರ್ಡ್ ಇವಾಗ ಮತ್ತೆ ಮುಂದೆ ಹೋದ, ಮತ್ತೆ ನಿಂತ್ಕೊಂಡ, ಕೂಗಿದ. ಈಗ ಕೂಗಿ ಸ್ನೋಯಿ, ಓ ಸ್ನೋಯಿಗೆ ಖುಷಿ ಆಯಿತು, ಇಲ್ಲೇ ಎಲ್ಲೋ ಹತ್ರದಲ್ಲಿದ್ದಾನೆ, ನಾನು ಹೇಗಾದರೂ ಮಾಡಿ ಈಗ ಜೋರ್ ಸೌಂಡ್ ಮಾಡಬೇಕಂತ ಹೇಳಿ ಏನು ಮಾಡುತ್ತೆ ಸ್ನೋಯಿ, ಈಗ ಒಂದು ಸಾರಿ ತನ್ನ ಸ್ಟ್ರೆಂತ್ ಎಲ್ಲ ತಗೊಳುತ್ತೆ. ಆದರೆ ಅದು ಬ್ಲೀಡಿಂಗ್ ಆಗಿ ಏನಾಗಿತ್ತು ಅದ್ರ ಬಾಡಿ ನೋಡಿ, ಇವಾಗ ಹೇಗಿದೆ ನೋಡಿದ್ರಾ, ಎಷ್ಟು ಬ್ಲೀಡಿಂಗ್ ಆಗಿದೆ. ಇವಾಗ ಸೋ ವೀಕ್. ಆದರೂ ಈಗ ಒಂದು ವೇಳೆ ಶಫರ್ಡ್ ಈಗ ಹೊರಟೋಗ್ಬಿಟ್ರೆ ಈ ಟೈಮ್ ಮತ್ತೆ ನನಗೆ ಸಿಗಲ್ಲ ಅಲ್ವಾ? ಅದಕ್ಕೆ ಇವಾಗ ಜೋರಾಗಿ ಒಂದ್ಸರಿ ಏನು ಮಾಡುತ್ತೆ, ಮೇ ಅಂತ ಜೋರು ಕೂಗ್ಬಿಡುತ್ತೆ. ಅರೆ ಸೌಂಡ್ ಕೇಳಿಸಿದ ಶಫರ್ಡ್, ಇದು ನನ್ನ ಸ್ನೋಯಿದೆ ವಾಯ್ಸ್, ಇಲ್ಲೇ ಎಲ್ಲೋ ಇರಬೇಕು. ಅವನ ಕೈಯಲ್ಲಿರೋ ಸ್ಟಿಕ್ಕನ್ನೆಲ್ಲ ಆ ತಾನ್ ಬುಷಸ್ ಇತ್ತಲ್ಲ ಅದನ್ನೆಲ್ಲ ಚೇಸಿಸ್ತಾ ಬರ್ತಾ ಇದ್ದಾನೆ. ಹಾಗೆ ಮುಂದೆ ಮುಂದೆ ಬರ್ತಾ ಇದ್ದಾನೆ. ದ ಶಫರ್ಡ್ ಕೇಮ್ ಟು ದ ಎಡ್ಜ್ ಆಫ್ ದ ಕ್ಲೀವ್. ಬಂದು ನಿಂತ್ಕೊಂಡು ನೋಡ್ತಾನೆ, ಓ ಹೇಗಿದೆ ಈಗ ಸಿಚುಯೇಷನ್. ಲ್ಯಾಂಪಲ್ಲಿ ಇಟ್ಕೊಂಡು ನೋಡ್ತಾ ಇದ್ದಾನೆ. ಸ್ನೋಯಿ ಫುಲ್ ರೆಡ್ ಆಗಿದೆ, ವೀಕ್ ಆಗಿದೆ, ಅದು ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಆದರೆ ಶಫರ್ಡ್ಗೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ. ಆದರೆ ಅವನು ಬೆಂಡ್ ಆಗ್ತಾನೆ, ಫುಲ್ ಬೆಂಡಾಗಿ ಆ ತಾನೆಲ್ಲ ಬಿಡಿಸ್ತಾನೆ. ಅವನ ಸ್ಟಿಕ್ಕಿಂದ ಬಿಡಿಸಿ ಇದನ್ನು ಎತ್ಕೊಂಡು ಬರಲಿಕ್ಕೆ ಟ್ರೈ ಮಾಡ್ತಾನೆ. ಯಾಕೆ ಶಫರ್ಡ್ ಅಷ್ಟೊಂದು ರಿಸ್ಕ್ ತಗೊಳ್ತಾ ಇದ್ದಾನೆ? ಬಿಕಾಸ್ ಶಫರ್ಡ್ ಲವ್ಸ್ ಸ್ನೋಯಿ ಅಲ್ವಾ? ಹೌದು ಮಕ್ಕಳೇ, ಅದನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದ. ಅದರಿಂದ ಈಗ ಏನಾಗಿದೆ, ಅವನಿಗೆ ಅದು ತನ್ನ ಪ್ರಾಣವನ್ನಾದರೂ ಕೊಟ್ಟು ಈಗ ಸ್ನೋಯಿನ ಸೇವ್ ಮಾಡಬೇಕು, ಉಳಿಸ್ಬೇಕು ಅಂತ ಆಸೆ ಅವನಿಗೆ. ಯಾಕಂದರೆ ಅವನು ತುಂಬ ಪ್ರೀತಿಸ್ತಾನೆ. ಈಗ ತಾನೆಲ್ಲ ಬಿಡಿಸ್ತಾ ಇದ್ದಾನೆ. ಎಲ್ಲ ಬಿಡಿಸಿ ಹೋಗುವಾಗ ಅವನ ಕೈಯೆಲ್ಲ ಗಾಯ ಆಗ್ತಿದೆ, ಮುಳ್ಳುಗಳೆಲ್ಲ ಏನಾಗಿದೆ ಅವನ ಕೈಗೆ ಚುಚ್ಕೊಂಡಿದೆ. ಆದರೂ ಅವನು ಕೇರ್ ಮಾಡ್ತಿಲ್ಲ, ಸ್ನೋಯಿನ ಎತ್ಕೊಳ್ತಾ ಇದ್ದಾನೆ. ಸೀದಾ ಎತ್ಕೊಂಡು ಏನು ಮಾಡ್ತಾನೆ, ಅವನ ಕೋಟನ್ನು ಓಪನ್ ಮಾಡಿ ಅವನ ಹೊಟ್ಟೆ ಒಳಗೆ ಈಗ ಬಚ್ಚಿಟ್ಕೊಳ್ತಾ ಇದ್ದಾನೆ. ಸ್ನೋಯಿಗೆ ತುಂಬ ಖುಷಿ ಆಯಿತು. ಓ ಮೈ ಶಫರ್ಡ್ ಇಸ್ ಸೋ ಗುಡ್, ಎಷ್ಟು ಒಳ್ಳೆಯವನಲ್ಲ, ನನಗೋಸ್ಕರ ನನ್ನನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇವತ್ತು ಬಂದಿದ್ದಾನೆ. ಹಿ ಈಸ್ ಮೈ ಹೆಲ್ಪರ್, ಹಿ ಈಸ್ ಮೈ ಫ್ರೆಂಡ್. ಈಸ್ ಸ್ನೋಯಿ ಮತ್ತು ಶಫರ್ಡ್ ತುಂಬ ಫ್ರೆಂಡ್ ಆಗಿದ್ರು. ಯಾವಾಗ? ಚಿಕ್ಕವನಾಗಿರುವಾಗ. ಸ್ನೋಯಿ ಚಿಕ್ಕವನಾದಾಗ
ಯಾವಾಗಲೂ ಶಫರ್ಡ್ ಜೊತೆಗೆ ಇರ್ತಾ ಇದ್ದ. ಆದರೆ ಸ್ವಲ್ಪ ದೊಡ್ಡನಾದಾಗ LKG UKG ಸ್ವಲ್ಪ ಸ್ವಲ್ಪ ಹೇಗೆ ನೀವು ದೊಡ್ಡವರಾಗ್ತಿರಲ್ಲ ಹಾಗೆ ದೊಡ್ಡವರಾಗ್ತಾ ಏನಾಗ್ತದೆ, ಸ್ನೋಯಿಗೆ ತಾನು ಅಲೋನ್ ಆಗಿ ಬೆಳಿಬೇಕು, ಫ್ರೀಡಮ್ ಇರ್ಬೇಕಂತ ಅವನೇ ಯಾರಿಂದ ಸಪ್ರೇಟ್ ಆಗಿದ್ದ, ಶಫರ್ಡಿಂದ, ಕುರುಬನಿಂದ ದೂರ ಇದ್ದ ಅಲ್ವಾ. ಆದ್ರೆ ಕುರುಬ ಅವನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಿದ್ರಿಂದ ಇವಾಗ ಅವನನ್ನ ಏನ್ ಮಾಡಿದಾನೆ, ಕಾಪಾಡಿದಾನೆ. ಅವನ ಸಂದಿಗ್ಧ ಪರಿಸ್ಥಿತಿಲಿ ಬಂದೀಗ ಸಹಾಯ ಮಾಡಿದಾನೆ, ಎತ್ಕೊಂಡು ಇವಾಗ ಹೊಟ್ಟೆಲಿ ಇಟ್ಕೊಳ್ತಾ ಇದ್ದಾನೆ. ಈಗ ಮನೆ ಕಡೆ ಹೊರಟಿದ್ದಾನೆ. ಆದ್ರೆ ಸ್ನೋಯಿ ತುಂಬಾ ಟಯರ್ಡ್ ಆಗಿ ಹೋಗಿದೆ. ಹಾಗೆ ಶಫರ್ಡ್ ಕೂಡ ಟಯರ್ಡ್ ಆಗಿದ್ದಾನೆ. ನಡ್ಕೊಂಡು ಹೋಗ್ತಾ ಇದ್ದಾನೆ. ಅದ್ರ ಸ್ನೋಫ್ಲೇಕ್ ಬೀಳ್ತಾ ಇದೆ, ಒಂದೊಂದೇ ಬೀಳ್ತಾ ಇದೆ, ಹೆವಿ ಆಗ್ತಾ ಇದೆ. ಅವನಿಗೆ ನಡಿಲಿಕ್ಕೆ ಆಗ್ತಿಲ್ಲ. ಬಿದ್ದು ಬಿಡ್ತಾನೆ. ಅವನಿಗೆ ಏಳಕ್ಕೆ ಆಗಲ್ಲ. ತುಂಬಾ ಸ್ನೋ ಫಾಲಿಂಗ್ ಆಗ್ತಿದೆ. ಹಾಗೇ ಬೆಳಕಾಕುವಾಗ ಶಫರ್ಡ್ ಮೇಲೆ ಸ್ನೋ ತುಂಬ ಬಿದ್ದು ಮುಚ್ಚಿ ಹೋಗ್ಬಿಡುತ್ತೆ. ಅವನ ಮನೆಗೆ ಹೋಗೋದೇ ಇಲ್ಲ. ಬೆಳಕಾಯ್ತು. ದಟ್ ಮಾರ್ನಿಂಗ್ ನೇಬರ್ ಇದ್ರಲ್ಲ, ಅವರು ಹೇಳ್ತಾರೆ, ಇಲ್ಲಿ ಎಸ್ಟರ್ಡೇ ನನಗೆ ಬಂದು ಲ್ಯಾಂಪ್ ತಗೊಂಡೋಗಿದ್ದು ಈ ಶಫರ್ಡ್ ಕಾಣ್ತಾ ಇಲ್ಲಲ್ಲ, ನನ್ನ ನೇಬರ್ ಇದ್ನಲ್ಲ ಕುರ್ಬಾ ಅವ್ನು ಕಾಣ್ತಾ ಇಲ್ವಲ್ಲ, ಲೆಟ್ ಮಿ ಗೋ ಸಿ ಅಂತೇಳಿ ಬಂದು, ಅಣ್ಣ ಅಣ್ಣ ಎಲ್ಲಿದ್ದೀಯಾ? ನೋ ಸರ್. ರಾತ್ರಿ ಒಂದು ಲ್ಯಾಂಪ್ ತಗೊಂಡು ಹೋಗಿ ಸ್ನೋಯಿನ ಹುಡುಕ್ತೀನಿ ಅಂತ ಹೋಗಿದ್ದ. ಏನೋ ಡೇಂಜರ್ ಆಗಿರಬೇಕು, ನಾನು ಹೇಗಾದ್ರೂ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಇವಾಗೆಲ್ಲ ಬೇರೆ ಕುರುಬರನ್ನೆಲ್ಲ ಕರ್ಕೊಂಡು ಹುಡುಕ್ತಾ ಹೋಗ್ತಾರೆ. ಹುಡುಕ್ತಾ ಹೋಗ್ತಾ ಹೋಗ್ತಾ ಪ್ಲೇಸ್ ಮೇಲೆ ಬರ್ತಾರೆ. ಎಲ್ಲೂ ಕಾಣಲ್ಲ. ಆದರೆ ಒಂದು ನೈಟಲ್ಲಿ ಒಂದು ಕೋಟ್ ಹಾಕೊಂಡ್ಬಂದಿದ್ದಲ್ಲ, ಯಾವ ಕಲರ್ ಇದು? ಆರೆಂಜ್ ಕಲರ್ ಕೋಟ್. ಓಕೆ, ಆ ನೇಬರ್ ಇದ್ರಲ್ಲ ಅವರು ನೋಡಿದ್ರು. ಅಲ್ಲಿ ನೋಡಿ, ಅಲ್ಲೇನೋ ಆರೆಂಜ್ ಕಲರ್ ಕೋಟ್ ಜಾಕೆಟ್ ಕಾಣಿಸ್ತಾ ಇದೆಯಲ್ಲ, ಅದು ಇವನೇನೆ ರಾತ್ರಿ ನಮ್ಮ ಮನೆಗೆ ಬರುವಾಗ ಇದೇ ಜಾಕೆಟ್ ಹಾಕೊಂಡಿದ್ದ, ಬನ್ನಿ ಅದನ್ನೆಲ್ಲ ಸರಿ ಮಾಡಿ ನೋಡೋಣ. ಆಚೆ ಸರಿ ಮಾಡಿ ನೋಡ್ತಾರೆ, ಸರಿಸ್ತಾರೆ. ಅಲ್ಲಿ ಯಾರಿದ್ದಾರೆ? ಕುರುಬ ಸತ್ತು ಹೋಗಿದ್ದಾನೆ ಶಫರ್ಡ್. ಅಯ್ಯೋ, ನಾನು ಹೇಳಿದೆ ಹೋಗ್ಬೇಡಪ್ಪ, ಇಷ್ಟು ರಾತ್ರಿಲಿ ಡೇಂಜರ್ ಇದೆ, ಸ್ನೋ ಬೀಳ್ತಿದೆ ಅಂತ, ನನ್ನ ಮಾತು ಕೇಳಿಲ್ಲ, ಸತ್ತೋಗ್ಬಿಟ್ಟಿದ್ದೇನೆ, ಬನ್ನಿ ಇವನನ್ನು ತಗೊಂಡು ಹೋಗೋಣ ಅಂತ ಈಗ ಎತ್ಕೊಳಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಯಾರಿದ್ರ ಒಳಗೆ? ಸ್ನೋಯಿ ಮ್ಯಾ ಅನ್ನುತ್ತೆ. ಇದ್ರ ಹೊಟ್ಟೆ ಒಳಗೆ ಏನಿದೆ ಇಲ್ಲಿ ಬಚ್ಚಿಟ್ಕೊಂಡಿದೆ? ಸ್ನೋಯಿ ಎಬ್ಬಿಸಿ ನೋಡ್ತಾರೆ. ಸ್ನೋಯಿ ಏನಾಗಿತ್ತು? ಬದುಕಿತ್ತು. ಅದು ಸತ್ತು ಹೋಗಿರ್ಲಿಲ್ಲ. ಶಫರ್ಡ್ ಮ್ಯಾನ್ ಏನ್ ಮಾಡ್ದ? ತನ್ನ ಪ್ರಾಣ ಕೊಟ್ಟು ಆ ಕುರಿನ, ಸ್ನೋಯಿನ ಬಚ್ಚಿಟ್ಕೊಂಡು ಕಾಪಾಡಿದ. ವಾಮ್ ಜಾಕೆಟ್ ಹಾಕೊಂಡ್ಬಂದಿದ್ದ. ಯಾಕೆ? ಅದಕ್ಕೆ ಬಿಸಿ ಆಗಿರ್ಬೇಕು, ಕೋಲ್ಡ್ ಆಗಿ ಅದು ಸಾಯ್ಬಾರದು ಅಂತ. ಹಾಗೆ ತನ್ನ ಪ್ರಾಣವನ್ನೇ ಕೊಟ್ಟು ಬಿಟ್ಟ ಪ್ರಿಯರೇ. ಕತೆ ಕೇಳುವಾಗ ನಿಮ್ಗೆ ಅನ್ಸುತ್ತೆ ಅಲ್ಲ, ಯಾರು ನನಗೋಸ್ಕರ ನಿನ್ಗೋಸ್ಕರ ತನ್ನ ಪ್ರಾಣ ಕೊಟ್ಟದ್ದು? ನಾವು ಲಾಸ್ಟ್ ಮಂತ್ ಕೂಡ ಹಬ್ಬ ಮಾಡಿದ್ವಿ ಅಲ್ಲ, ಗುಡ್ ಫ್ರೈಡೆ. ಯೇಸು ಸ್ವಾಮಿ ನನಗೋಸ್ಕರ ನಿನ್ಗೋಸ್ಕರ ಏನ್ ಮಾಡಿದ್ದಾರೆ? ಪ್ರಾಣ ಕೊಟ್ಟಿದ್ದಾರೆ. ಯಾಕೆ ಪ್ರಾಣ ಕೊಟ್ಟರು? ನಮ್ಮೆಲ್ಲರ ತಪ್ಪುಗಳಿಗಾಗಿ ಅಲ್ವಾ? ಎಷ್ಟು ಸಾರಿ ಡಿಸೊಬಿಡಿಯನ್ಸ್ ಆಗಿತ್ತು ಸ್ನೋಯಿ ಅಲ್ವಾ? ಹೌದು, ನಾವೆಷ್ಟು ಸಾರಿ ಪೇರೆಂಟ್ಸ್ ಮಾತು ಕೇಳೋದಿಲ್ಲ ಅಲ್ವಾ? ಬ್ಯಾಕ್ ಆನ್ಸರ್ ಮಾಡ್ತೀವಿ, ರಾಂಗ್ ಆನ್ಸರ್ ಮಾಡ್ತೀವಿ. ಪೇರೆಂಟ್ಸ್ಗೆ ಏನು ಮಾಡ್ತೀವಿ? ಅವಿಧೇಯರಾಗ್ತೀವಿ, ಅವ್ರ ಮಾತನ್ನ ಕೇಳೋದೇನ. ಆದರೂ ಅವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಲ್ವಾ? ಒಂದೊಂದ್ಸರಿ ಪೇರೆಂಟ್ಸ್ ನಮ್ಮನ್ನ ಕ್ಷಮಿಸದೇ ಇರ್ಬೋದು, ಆದರೆ ನಮ್ಮೆಲ್ಲರನ್ನ ಯಾರು ಕ್ಷಮಿಸ್ತಾರೆ? ನಮ್ಮ ಫ್ರೆಂಡ್ ಆಗಿರುವಂಥ ಯೇಸು ಸ್ವಾಮಿ ನಮ್ಮನ್ನ ಕ್ಷಮಿಸ್ತಾರೆ. ಮಕ್ಕಳು ಚಿಕ್ಕ ತಪ್ಪಿರ್ಬೋದು, ಸ್ಮಾಲ್ ಸಿನ್ ಇರ್ಬೋದು ಅಥವಾ ಬಿಗ್ ಸಿನ್ ಇರ್ಬೋದು. ಸಿನ್ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಹೊಂದದೇ ಹೋಗಿದ್ದಾರೆ ಅಂತ ರೋಮನ್ಸ್ ಚಾಪ್ಟರ್ 3:23 ನಲ್ಲಿ ಹೇಳ್ತದೆ ಅಲ್ವಾ? ಹೌದು, ಎಲ್ಲರೂ ಪಾಪಿಗಳಾಗಿದ್ದೇವೆ. 6:23 ನಲ್ಲಿ ಹೇಳುತ್ತೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಹೊಂದದೇ ಹೋಗಿದ್ದಾರೆ ಅಂತೇಳಿ. ಹಾಗಿದ್ರೆ ಇವತ್ತು ನಾವೇನೇ ತಪ್ಪು ಮಾಡಿದ್ರು ಯೇಸು ಸ್ವಾಮಿ ಬಳಿ ಬಂದು ನಾವು ಕ್ಷಮೆ ಕೇಳೋದಾದ್ರೆ ಯೇಸು ಸ್ವಾಮಿ ನಮ್ಮನ್ನ ಕ್ಷಮಿಸ್ತಾರೆ. ಮತ್ತೆ ನಿಜವಾದ ಸ್ನೇಹಿತರು ಯೇಸು ಸ್ವಾಮಿ ಅಲ್ವಾ? ನಮ್ಗೆ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ನಮ್ಮನ್ನ ಕಾಪಾಡ್ತಾರೆ. ನಿನ್ನೆ ನಾವು ಮೆಮರಿ ವರ್ಸ್ ಕಲ್ತ್ವಿ ಅಲ್ವಾ? ಕೀರ್ತನೆ 46 Psalms 46:1 ಏನ್ ಹೇಳುತ್ತೆ? ನೆನಪಾಯ್ತಾ ನಿಮಗೆ? ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಹೌದು ಪ್ರಿಯ ಮಕ್ಕಳೇ, ಯೇಸು ಸ್ವಾಮಿ ನಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ. ಆದ್ರಿಂದ ಇವತ್ತೇ ನೀವು ಕಣ್ಮುಚ್ಚಿ ನಿಮ್ಮ ಪೇರೆಂಟ್ಸ್ಗೆ ಡಿಸೊಬೀಡಿಯನ್ಸ್ ಆಗಿದ್ರೆ ನೀವೇನು ಮಾಡಬೇಕು? ಸಾರಿ ಕೇಳಬೇಕು ಇವತ್ತೇನೆ. ಪೇರೆಂಟ್ಸ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಅವ್ರು ನಿಮಗೆ ಏನೇ ಹೇಳಿದ್ರು ಅದನ್ನು ಒಳ್ಳೇದಕ್ಕೋಸ್ಕರನೇ ಹೇಳ್ತಾರೆ. ಇವತ್ತಿಂದ ಅಪ್ಪ ಅಮ್ಮ ಮಾತು ಕೇಳ್ತೀರ ತಾನೆ? ಎಲ್ಡರ್ಸ್ ಮಾತು ಕೇಳ್ತೀರ ತಾನೆ? ಸರಿ, ಹಾಗೆ ಪ್ರಾರ್ಥನೆ ಮಾಡೋಣ. ನೀವೆಲ್ಲ ಕಣ್ಮುಚ್ಚಿ.
ಜಗದ್ರಕ್ಷಕನಾದ ಯೇಸು ಸ್ವಾಮಿ, ನೀನು ಒಳ್ಳೆ ಕುರುಬನಾಗಿದ್ದಿ. ಹೌದು ಯೇಸು ಸ್ವಾಮಿ, ಕುರಿಗಳಾದ ನಾವು ತಪ್ಪು ಮಾಡಿ ನಿನ್ನಿಂದ ಕಳೆದು ಹೋದರೆ, ನಿನ್ನಿಂದ ದೂರ ಹೋದರೆ ನಿನಗೆ ಬಹಳ ನೋವಾಗುತ್ತದೆ. ನಾವೆಷ್ಟೇ ತಪ್ಪು ಮಾಡಿದರೂ ನೀವು ನಮ್ಮನ್ನು ಪ್ರೀತಿಸುವವರಾಗಿದ್ದೀರಿ ಯೇಸು ಸ್ವಾಮಿ. ನಾವು ಅನೇಕ ಸಮಯದಲ್ಲಿ ನಮ್ಮ ತಂದೆ ತಾಯಿ ಮಾತನ್ನು ಕೇಳದೆ ಅವಿಧೇಯರಾಗಿದ್ದೇವೆ. ಹೌದು ಸ್ವಾಮಿ, ಅದಕ್ಕಾಗಿ ನಮ್ಮನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಈಗ ನನ್ನೊಂದಿಗೆ ಈ ಸ್ಟೋರಿ ಕೇಳ್ತಿರುವ ಎಲ್ಲ ಮಕ್ಕಳು ಪ್ರಾರ್ಥಿಸ್ತಾ ಇದ್ದಾರೆ. ಇವತ್ತಿನಿಂದ ಅವರು ತಮ್ಮ ತಂದೆ ತಾಯಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಾ ಅವರು ಒಳ್ಳೆ ಮಕ್ಕಳಾಗಿ ಬಾಳುವುದಕ್ಕೆ ಇವತ್ತು ತೀರ್ಮಾನ ಮಾಡಿದ್ದಾರೆ. ತಪ್ಪು ಒಪ್ಪಿಕೊಳ್ಳುತ್ತಿರುವ ಎಲ್ಲರ ಮೇಲೆ ನಿನ್ನ ಕರುಣೆ ಅನುಗ್ರಹಿಸಿ ಅವರ ತಪ್ಪುಗಳನ್ನು ನೀನು ಕ್ಷಮಿಸುತ್ತಿ ಸ್ವಾಮಿ. ಇದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ನಾವುಗಳು ಎಲ್ಲರೂ ತಪ್ಪು ಮಾಡಿದ್ದೇವೆ. ನಮ್ಮ ಎಲ್ಲ ಚಿಕ್ಕ ತಪ್ಪುಗಳು, ದೊಡ್ಡ ತಪ್ಪುಗಳು ಎಲ್ಲದಕ್ಕಾಗಿ ನಿನ್ನ ಮುಂದೆ ಕ್ಷಮೆ ಕೇಳುತ್ತೇವೆ. ನಮ್ಮನ್ನು ಕ್ಷಮಿಸು. ನೀನು ನಮ್ಮನ್ನು ಪ್ರೀತಿ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನೀನು ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಬೇಡಿ ಬಂದಿದ್ದೇವೆ, ಆಮೇನ್. ನೋಡಿದ್ರ ಮಕ್ಕಳೇ, ಯೇಸು ಸ್ವಾಮಿ ಕೂಡ ನಮ್ಮೆಲ್ಲರನ್ನು ತುಂಬ ಪ್ರೀತಿ ಮಾಡಿದ್ರಿಂದನೇ ನಮಗೆ ಆಗಬೇಕಾಗಿದ್ದಂಥ ಪನಿಷ್ಮೆಂಟ್ನ ಯಾರು ತಗೊಂಡ್ರು? ಯೇಸು ಸ್ವಾಮಿ ತಗೊಂಡ್ರು. ಹಾಗಿದ್ರೆ ಸ್ನೋಯಿ ಕೂಡ ಏನ್ ಪನಿಷ್ಮೆಂಟ್ ಇತ್ತು? ಅದಕ್ಕೆ ಅತ್ತಾನ್ ಬುಷಸ್ಸಲ್ಲಿ ಮುಳ್ಳಿನ ಪೊದೆಯಲ್ಲಿ ಸಿಕ್ಕೊಂಡಿತ್ತು, ಅದು ಸತ್ತೋಗ್ಬೇಕಿತ್ತು. ಆದ್ರೆ ಅಷ್ಟು ರಾತ್ರಿಲಿ ಕೂಡ ಶಫರ್ಡ್ ಬಂದು ಅದನ್ನ ಬಿಡಿಸಿ ಕಾಪಾಡಿ ತನ್ನ ಪ್ರಾಣವನ್ನ ಕೊಡ್ತಾನೆ ಅಲ್ವಾ? ಅದೇ ರೀತಿ ಯೇಸು ಸ್ವಾಮಿ ಕೂಡ ತನ್ನ ಹತ್ತಿರ ಬರುವ ಮಕ್ಕಳನ್ನ ಏನ್ ಮಾಡ್ತಾನೆ? ಯಾವಾಗ್ಲೂ ಸಂರಕ್ಷಿಸಿ ಕಾಪಾಡುತ್ತಾನೆ. ಇವತ್ತು ಸೆಕೆಂಡ್ ಥೀಮ್ ನಮ್ದೇನು? ಯೇಸು ನಮ್ಮನ್ನು ಕಾಪಾಡುವನು. ನಿಜವಾದ ಸ್ನೇಹಿತನು ಯಾವಾಗ್ಲೂ ಏನ್ ಮಾಡ್ತಾನೆ? ಕಾಪಾಡುತ್ತಾನೆ. ಹೌದು ಮಕ್ಕಳೇ. ಮಕ್ಕಳೇ, ಇವತ್ತು ಸ್ಟೋರಿ ಕೇಳಿದ್ರಲ್ಲ, ನಾವು ಬೈಬಲಲ್ಲಿ ನೋಡ್ತೀವಲ್ಲ, ಯೇಸು ಸ್ವಾಮಿಗೆ ಒಳ್ಳೆ ಕುರುಬನು ಎಂಬುದಾಗಿ ಹೇಳ್ತೇವೆ. ಹೌದು, ಯಾಕೆ ಯೇಸು ಸ್ವಾಮಿ ಒಳ್ಳೆ ಕುರುಬನು? ಆತನು ನಮ್ಮನ್ನು ಕಾಪಾಡ್ತಾನೆ ಅಲ್ವಾ? ಗಾಸ್ಪೆಲ್ ಆಫ್ ಜಾನ್, ಯೋಹಾನನು ಬರೆದ ಸುವಾರ್ತೆ, ಚಾಪ್ಟರ್ 10 ವರ್ಸ್ 11 ನಾವು ನೋಡ್ತೀವಿ, ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಐ ಆಮ್ ದ ಗುಡ್ ಶೆಫರ್ಡ್ ಆ್ಯಂಡ್ ದ ಗುಡ್ ಶೆಫರ್ಡ್ ಲೇಸ್ ಡೌನ್ ಹಿಸ್ ಲೈಫ್ ಫಾರ್ ದ ಶೀಪ್ ಅಲ್ವಾ? ಹೌದು ಮಕ್ಕಳೇ, ಯೇಸು ಸ್ವಾಮಿ ಒಳ್ಳೆ ಕುರುಬನಾಗಿ ಕುರಿಗಳಾದ ನಮ್ಮೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಯಾವುದಕ್ಕೆ ಪ್ರಾಣ ಕೊಟ್ಟ? ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸುವುದಕ್ಕೋಸ್ಕರ ತಾನೇ ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಹೌದಲ್ಲ? ಹಾಗಿದ್ರೆ ನಾನು ನಿಮಗೊಂದು ಸಣ್ಣ ಹಾಡನ್ನು ಹೇಳ್ಕೊಡ್ತೀನಿ. ಆಹಾ ಕುರಿಮರಿ, ಒಳ್ಳೆ ಕುರಿಮರಿ, ಆಹಾ ಕುರಿಮರಿ, ಚಿಕ್ಕ ಕುರಿಮರಿ, ಒಳ್ಳೆ ಕುರುಬನ ಮಾತು ಕೇಳುವ ಕುರಿಮರಿ. ಆಹಾ ಕುರಿಮರಿ, ಚಿಕ್ಕ ಕುರಿಮರಿ, ಒಳ್ಳೆ ಕುರುಬನ ಮಾತು ಕೇಳುವ ಕುರಿಮರಿ. ಕೇಕೆ ಕೆಸರಿನಲ್ಲಿ ಹೋ ಹೋಗುವುದಿಲ್ಲ, ದಾದಾ ದಾರಿ ತಪ್ಪಿ ಓ ಓಡುವುದಿಲ್ಲ. ಕೇಕೆ ಕೆಸರಿನಲ್ಲಿ ಹೋ ಹೋಗುವುದಿಲ್ಲ, ದಾದಾ ದಾರಿ ತಪ್ಪಿ ಓ ಓಡುವುದಿಲ್ಲ. ಆಹಾ ಕುರಿಮರಿ, ಚಿಕ್ಕ ಕುರಿಮರಿ, ಒಳ್ಳೆ ಕುರುಬನ ಮಾತು ಕೇಳುವ ಕುರಿಮರಿ ಅಲ್ವಾ? ಏನ್ ಮಾಡುತ್ತೆ ಕುರಿಮರಿ? ಒಳ್ಳೆ ಕುರುಬನ ಮಾತು ಕೇಳುತ್ತೆ. ಹೌದು, ಯೇಸು ಸ್ವಾಮಿ ಹೇಳುತ್ತೆ, ಯಾರು ನನ್ನ ಸ್ವರವನ್ನು ಕೇಳಿ ಹಿಂಬಾಲಿಸ್ತಾರೆ ಅವ್ರಿಗೆ ಏನ್ ಮಾಡ್ತಾನೆ ಯೇಸು ಸ್ವಾಮಿ? ಸಮವಾದ ದಾರಿಯಲ್ಲಿ, ಸರಿಯಾದ ದಾರಿಯಲ್ಲಿ ನಡೆಸ್ತೇನೆ ಅಂತ ಹೇಳಿದ್ದಾರೆ. ಯೇಸು ಸ್ವಾಮಿ ಹೇಳಿದ್ದಾನೆ, ನಾನೇ ಬಾಗಿಲಾಗಿದ್ದೇನೆ ಅಂತ ಕೂಡ ಹೇಳ್ತಾರೆ. ಇವಾಗ ಶೀಪ್ ಫೋಲ್ಡ್ ನಲ್ಲಿ ಕುರಿಗಳನ್ನ ಕೌಂಟ್ ಮಾಡಿ ಬಿಟ್ಟ ಮೇಲೆ ಏನ್ ಮಾಡಿದ್ರು? ಡೋರ್ ಕ್ಲೋಸ್ ಮಾಡ್ತಾರಲ್ವಾ? ಯಾಕೆ? ಆ ಶೀಪ್ ಫೋಲ್ಡ್ ಹೇಗಿತ್ತು ಗೊತ್ತಾ ನಿಮ್ಗೆ? ಅದು ಕಲ್ಲಿನಿಂದ ಮಾಡಿದಂತ ಒಂದು ಶೀಪ್ ಫೋಲ್ಡ್ ಆಗಿತ್ತು. ನೀವು ನೋಡ್ಬೇಕು ಹೇಗಿದೆ ಅಂತ. ಇಲ್ಲಿ ನೋಡಿ, ಶೀಪ್ ಫೋಲ್ಡ್ ಹೇಗಿತ್ತು? ಆ ಹಟ್ಟಿ ಅಂತ ಹೇಳ್ತೇವಲ್ಲ, ಕುರಿಗಳನ್ನಿಡೋದು ಹೇಗಿದೆ? ಕಲ್ಲಿನಿಂದ ಮಾಡಿದ್ದಾಗಿತ್ತು. ಯಾಕೆ ಅಂದರೆ ಅಲ್ಲಿ ಬರುವಂಥ ವೈಲ್ಡ್ ಅನಿಮಲ್ಸಿಂದ ಪ್ರೊಟೆಕ್ಷನ್ ಮಾಡಲಿಕ್ಕೆ, ಮತ್ತು ಅವು ವಾರ್ಮ್ ಆಗಿ ಇರಬೇಕು, ಅಲ್ಲಿ ಸುಖವಾಗಿ ಅವರು ನಿದ್ದೆ ಮಾಡಬೇಕು, ಅದು ಅವರನ್ನು ಪ್ರೊಟೆಕ್ಷನ್ ಮಾಡಬೇಕಂತ ಒಳ್ಳೆ ಕುರುಬ ಏನು ಮಾಡ್ತಾನೆ? ಅವುಗಳಿಗೋಸ್ಕರ ಈ ರೀತಿಯಾದ ಕಲ್ಲುಗಳಿಂದ
ಕಟ್ಟಿದಂಥ ಶೀ ಫೋಲ್ಡಲ್ಲಿ ಸ್ಟೋನ್ ವಾಲಲ್ಲಿ ಅವುಗಳನ್ನು ಇಟ್ಟು ಸಾಕ್ತಾನೆ. ಹಾಗೆ ಯೇಸು ಸ್ವಾಮಿ ಹತ್ರ ಯಾರು ಬರ್ತಾರೆ ಅವರಿಗೆ ಯೇಸು ಸ್ವಾಮಿ ಕೂಡ ಏನು ಮಾಡ್ತಾನೆ, ಕಾಪಾಡ್ತಾನೆ, ಅವರನ್ನು ಕಾದು ನಡೆಸ್ತಾನೆ. ಹಾಗಿದ್ರೆ ಮಕ್ಕಳೇ, ಇವತ್ತು ನಿಮಗೆ ಒಂದು ಮೆಮರಿ ವರ್ಸ್ ಇದೆ. ಆ ಮೆಮರಿ ವರ್ಸ್ ಕಲಿಯೋದಕ್ಕಿಂತ ಮೊದಲು ನೀವೇನು ಮಾಡಬೇಕಂದ್ರೆ, ಈ ಸ್ಟೋರಿ ಕೇಳುವಾಗ ನಿಮಗೆ ಯಾವ ಕೀರ್ತನೆ ಸ್ಯಾಮ್ಸ್ ನೆನಪಾಗ್ತದೆ ನಿಮಗೆ? 23 ಸ್ಯಾಮ್ಸ್, 23ನೇ ಕೀರ್ತನೆ ಅಲ್ವಾ? ಇವಾಗ ನಾವೇನು ಮಾಡ್ತೀವಿ ಅಂದರೆ 3 ಬ್ಯಾಚ್ ಮಾಡ್ತಾ ಇದ್ದೀವಿ. ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟ್ಯಾಂಡರ್ಡ್ದು 1 ಬ್ಯಾಚ್, 4th, 5th, 6th, 7th 1 ಬ್ಯಾಚ್, 8th, 9th, 10th 1 ಬ್ಯಾಚ್. ಓಕೆ, 3 ಬ್ಯಾಚಸ್ ಮಾಡ್ತಿದ್ದೀವಿ. ಫಸ್ಟ್, ಸೆಕೆಂಡ್, ಥರ್ಡ್ ಅವ್ರಿಗೆ ಯಾರ್ಯಾರು ಇದ್ದೀರಲ್ಲ ಅವರಲ್ಲಿ ಕೂಡ 3 ಜನ ಯಾರು ಕೀರ್ತನೆ 23 ಸ್ಯಾಮ್ಸ್ 23 ಬಾಯ್ ಹ್ಯಾಟ್ ಮಾಡಿ ಹ್ಯಾವ್ ಟು ರೆಕಾರ್ಡ್ ಇಟ್ ಆ್ಯಂಡ್ ಸೆಂಡ್ ಟು ಮೈ ವಾಟ್ಸಪ್. ನೀವು ನನಗೆ ಕಳಿಸ್ಬೇಕು. ಯಾರು ಫಸ್ಟ್ ಕಳಿಸ್ತಾರೆ ಅವರಿಗೆ 3 ಜನಕ್ಕೆ ನಿಮಗೆ ಗಿಫ್ಟ್ ಇದೆ, ಪ್ರೈಸಸ್ ಇದೆ. ಓಕೆ, 3 ಬ್ಯಾಚಸ್ಗೂ ನಿಮಗೆ ಇದೆ. ಯಾರು ಮಾಡಿ ಕಳಿಸ್ತೀರಾ ಅದನ್ನು ನಾವು ಏನು ಮಾಡ್ತೇವೆ, ನಾಳೆ ನಮ್ಮ ಪ್ರೋಗ್ರಾಮಲ್ಲಿ ಕೂಡ ತೋರಿಸ್ತೇವೆ. ಫೈನಲ್ ಡೇಗೆ ನೀವು ಹೇಳಿ ಕಳಿಸಿದಂತಹ, ನೀವು ರೆಕಾರ್ಡ್ ಮಾಡಿದಂತಹ ಮತ್ತು ನೀವೇನು ಪಿಕ್ಚರ್ಸ್ಗೆ ಕಲರ್ ಹಾಕ್ತೀರಾ ಪ್ರತಿಯೊಂದು ಚಿತ್ರಗಳನ್ನು ನಾವು ಏನು ಮಾಡ್ತೇವೆ, ಇಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸ್ತೇವೆ. ನೀವು ಸಹ ಈ ಯೂಟ್ಯೂಬಲ್ಲಿ ನಮ್ಮ ಜೊತೆಗೆ ಕಾಣಿಸ್ಕೊಳ್ತೀರಾ, ಮಾಡ್ತೀರಾ ಮಕ್ಕಳೇ? ನಿಮಗೆ ಈ ಪ್ರೋಗ್ರಾಮ್ ಇಷ್ಟ ಆಗಿದೆ ಅಂತ ನಾನು ನೆನೆಸ್ತೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಓಕೆ ಚಿಲ್ಡ್ರನ್, ವಿಲ್ ಸ್ಟಾರ್ಟ್ ಅವರ್ ಆಕ್ಟಿವಿಟಿ ಟೈಮ್. ಓಕೆ, ಸೊ ನೀವು ಇವಾಗ ಏನು ಮಾಡಬೇಕು ಅಂದರೆ, ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ವಾ ಅಥವಾ ನಿಮ್ಮ ನೇಬರ್ಸ್ ಇರ್ತಾರೆ, ಅವ್ರ ಜೊತೆ ಆಡಬೇಕು ಅಂದಾಗ ಈ ಗೇಮ್ ಕೂಡ ಆಡ್ಬೋದು. ಸೊ ವಿ ವಿಲ್ ಸ್ಟಾರ್ಟ್ ಅವರ್ ಆಕ್ಟಿವಿಟಿ ಟೈಮ್. ಈಗ ಆಂಟಿ ಇದ್ದಾರೆ, ಮ್ಯಾಗಿ ಆಂಟಿ ಆ್ಯಂಡ್ ರೋಷನ್ ವಿತ್ ಮೀ. ಸೊ ಇವಾಗ ಏನಂದರೆ ನಾವು ಕೌಂಟ್ಸ್ ಹೇಳ್ತೀವಿ, ನಂಬರ್ಸ್ 1, 2, 3, 4 ಆ್ಯಂಡ್ 5 ಅಂತ ಬಂದಾಗ ಯು ಶುಡ್ ಟೆಲ್ ಎನಿ ಜೀಸಸ್ ಡಿಸೈಪಲ್ಸ್ ನೇಮ್. ಓಕೆ, ಸೊ ವಿಲ್ ಸ್ಟಾರ್ಟ್ ದಿಸ್ ಗೇಮ್. ನಾವು ಹಂಗೆ ಆಡ್ತಾ ಅವಾಗ ನಿಮಗೆ ಫಾಲೋ ಅಪ್ ಆಗುತ್ತೆ. ಓಕೆ, ಸೊ ವಿಲ್ ಗೆಟ್ ಸ್ಟಾರ್ಟೆಡ್. ಸೊ ಐ ಸ್ಟಾರ್ಟ್ ದ ನಂಬರ್ 1. ಸೊ 1, 2, 3, 4, ಮ್ಯಾಥ್ಯೂ. ಓಕೆ, 1, 6, 6, 7, 8, 9. Yeah. So now I shouldn't tell the number. I have to tell the disciples' name. John. 1, 11, 12, 13. 14, Peter, Okay, so even he got it. Then 16, 17, 18, 19. Luke. Oh, wrong. He is Okay. not the disciple of Jesus. So Okay, auntie okay. is out now. Okay? Okay. So like that you are going to play with your friends. Okay? Okay, Makla? I think you're going to follow this. You're going to have a lot of fun. So follow this and go ahead. Okay, let's learn the memory words now. First, let's learn in English. John chapter 10, verse 10. I came that they may have life and have it abundantly. Shall we repeat? I came that they may have life and have it abundantly. John chapter 10, verse 10. Shall we repeat? I came that they may have life and have it abundantly. ಓಕೆ, ನಾವಿವಾಗ ಕನ್ನಡದಲ್ಲಿ ಓದ್ಕೊಳ್ಳೋಣ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಸಮೃದ್ಧಿಯು ಇರಬೇಕೆಂತಲೂ ಬಂದೆನು. ಯೋಹಾನ 10:10. ಇನ್ನೊಂದ್ಸಲಿ ಓದೋಣ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಸಮೃದ್ಧಿಯು ಇರಬೇಕೆಂತಲೂ ಬಂದೆನು. ಯೋಹಾನ 10:10. ಇನ್ನೊಂದ್ಸಲಿ ಹೇಳೋಣ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಸಮೃದ್ಧಿಯು ಇರಬೇಕೆಂತಲೂ ಬಂದೆನು. ಯೋಹಾನ 10:10. So, my dear friends, I hope you learn this memory words and you know that the God Almighty is with us all the time and He guides us. He came for us to forgive us from our sins. So let's praise Him and thank Him, and also let's learn this memory words. Thank you. Hello children, we are going to learn that new song. This song says, do not give up. When we get frustration, discouragement, we will decide to give up. But Bible says, don't give up. Then what we should do? Let's learn through these songs.
Are you ready? Yes. Come on, children. Do 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 do. Do not give up. Do 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 do. Do not give up. Do not give up. When times are hard, do not give up. Have happy heart. Do not give up. Pray and obey. When you get scared, let me hear you say. Do 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 do. Do not give up. Do 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 do. Do not give up. Do not give up. When times are hard, do not give up. Have happy heart. Do not give up. Pray and obey. When you get too scared, let me hear you say. Do 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 do. Do not give up. Do 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 do. Do not give up. Okay, what it says? Do not give up. When you are in the hard time, so you should go and pray to the Lord, right? But what God will give us? He will give strength in us to face it. What may be that problem, right? While you studying maths or science, sometimes you will get difficulties, right? But before you study, you start with prayer. Then God will give you wisdom and knowledge. Okay, children? Okay, once when you want to learn this song, you can repeat it and you can learn these songs. We will show you the words, then you can write down and you can practice it. Okay? Bye. Hello friends, are you ready for the question round for the day 2? Okay, ಫಸ್ಟ್ ನಾವು ಕನ್ನಡದಲ್ಲಿ ಕ್ವಶನ್ಸ್ಗಳನ್ನು ಕೇಳಿಸ್ಕೊಳ್ಳೋಣ. ಬೈಬಲ್ನಲ್ಲಿ ಕಳೆದು ಹೋದ ಕುರಿಯ ಕತೆ ಎಲ್ಲಿ ಓದುತ್ತೇವೆ? ಕ್ವಶನ್ 2, ಒಳ್ಳೆ ಕುರುಬನು ಏನು ಮಾಡುತ್ತಾನೆ? ಕ್ವಶನ್ 3, ಕುರುಬನು ಸ್ನೇಹಿತನ ಬಳಿ ಯಾವ ಸಹಾಯವನ್ನು ಪಡೆದನು? ಕ್ವಶನ್ 4, ಕುರಿ ಎಲ್ಲಿ ಕಳೆದು ಹೋಯಿತು? ಫ್ರೆಂಡ್ಸ್, we will read the question in English now for the day 2. Question number 1, where do we read the lost sheep story in the Bible? Question number 2, what does the good shepherd do? Question number 3, what help did the shepherd ask from his friend? Question number 4, where did the sheep lost? Okay friends, you got to know the question now, right? So what do you have to do is, ನೀವೇನು ಮಾಡಬೇಕಂದ್ರೆ ಈ ಕ್ವಶನ್ಸಿಗೆ ನೀವು ವಾಟ್ಸಪ್ ಮೂಲಕ ನಮಗೆ ಆನ್ಸರ್ ಕಳಿಸ್ಬೇಕು. ನಂಬರ್ 9980251158. 5 ಜನ ಯಾರು ಬೇಗ ಕಳಿಸ್ತೀರಾ ಅವರಿಗೆ ನಮ್ಮ ಕಡೆಯಿಂದ ನಿಮಗೆ ಗಿಫ್ಟ್ ಸಿಗತ್ತೆ. ಸೊ ಪ್ಲೀಸ್ ಡೂ ಆನ್ಸರ್. ಫಸ್ಟ್ 5 ವಿಲ್ ಗೆಟ್ ದ ಪ್ರೈಸಸ್. ನಮ್ಮ ವಾಟ್ಸಾಪ್ ನಂಬರ್ 9980251158. ಓಕೆ ಮಕ್ಕಳೇ, ನಿಮ್ಗೆ ಇವತ್ತು ಏನು ಆಕ್ಟಿವಿಟೀಸ್ ಗೊತ್ತಾ? ಇವಾಗ ನೀವು ಕತೆ ಕೇಳಿದ್ರಲ್ವಾ, ಇಲ್ಲಿ ಏನು ಪಿಕ್ಚರ್ ಇದೆ, ಸೇಮ್ ಪಿಕ್ಚರ್ ನೋಡಿ ಹೇಗಿದೆ. ಕೆಳಗಡೆ ಬೇರೆ ಕುರಿಗಳು, ಎಷ್ಟು ಕುರಿಗಳಿದೆ, ಇನ್ನೂ ಸ್ವಲ್ಪ ಜಾಸ್ತಿ ಕುರಿಗಳು ಸಹ ಇದಕ್ಕಿಂತ ಬ್ಯೂಟಿಫುಲ್ ಪಿಕ್ಚರ್ ಕೂಡ ನೀವು ತೆಗಿಬಹುದು. ಸೇಮ್ ಪಿಕ್ಚರ್ ಬರೆದು ಸ್ನೋಯಿ ಜೊತೆಗೆ ಅವ್ರದ್ದು ಗ್ರೂಪ್ ಆಫ್ ದ ಶೀಪ್ ಇದೆ ಅಲ್ವಾ, ಅವುಗಳನ್ನೆಲ್ಲ ಬರೆದು ನೀವು ಕಲರ್ ಮಾಡಿ ನಮಗೆ ಏನು ಮಾಡಬೇಕು, ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಕಳಿಸ್ಬೇಕು. ಯಾರು ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಕಳಿಸ್ತೀರಾ, ಬೇಗ ಕಳಿಸಿದ 5 ಮೆಂಬರ್ಸ್ಗೆ ನಿಮಗೆ ಗಿಫ್ಟ್ ಕಳಿಸಿ ಕೊಡ್ತೇವೆ. ಉತ್ತಮವಾದ ನಿಮ್ಮ ಎಲ್ಲ ಕಳಿಸಿದಂತಹ ನಿಮ್ಮ ಡ್ರಾಯಿಂಗ್ಗಳನ್ನು ನಾವು ಲಾಸ್ಟ್ ಡೇ ಡಿಸ್ಪ್ಲೇ ಮಾಡ್ತೇವೆ, ನೀವು ಸಹ ನೋಡ್ಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ನಾನೇ ಒಳ್ಳೆ ಕುರುಬನು ಎಂದು ಹೇಳಿದಂತಹ ಯೇಸು ಸ್ವಾಮಿ, ಕುರಿಗಳಾದ ನಮ್ಮನ್ನು ಪ್ರೀತಿಸಿ ನಿಮ್ಮ ಭುಜಬಲಗಳಲ್ಲಿ ನಮ್ಮನ್ನು ಎತ್ತಿಕೊಂಡು ನಡೆಸುತ್ತಾ ಹಸಿರಾದ ತಂಪಾದ ಕಾಲುವೆಗೆ ಬಳಿಯಲ್ಲಿ ನಮಗೆ
ಆಹಾರವನ್ನು ಕೊಟ್ಟು ನಡೆಸುತ್ತಾ ಬಂದಿದ್ದಂತಹ ಯೇಸು ಸ್ವಾಮಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ದಿನ ಕೇಳಿದ ಕಥೆಯ ಮೂಲಕ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಡುತ್ತಾನೆ. ಹೌದು, ಅದು ಯಾರು ಅಲ್ಲ, ಅದು ನೀವು ಯೇಸು ಸ್ವಾಮಿ. ನಮ್ಮ ಮುದ್ದು ಮಕ್ಕಳು ಇವತ್ತು ಕೇಳಿದ ಕಥೆಯ ಮೂಲಕ ಅನೇಕ ಸಮಯದಲ್ಲಿ ಅವರು ಅವಿಧೇಯರಾಗಿ ನಡೆದುಕೊಳ್ಳುವುದನ್ನು ಮತ್ತು ಸ್ವಾಮಿ ತಂದೆ ತಾಯಿ ಹೇಳುವಾಗ ಅವರ ಮಾತನ್ನು ಕೇಳದೆ ದಾರಿ ತಪ್ಪಿ ನಡೆಯುವುದನ್ನು, ಸ್ಪೆಷಲಿ ಸ್ವಾಮಿ ಟೀನ್ಸ್ ಮಕ್ಕಳು ಅವನ ಕಾಲದಲ್ಲಿ ಬರುವಾಗ ತಂದೆ ತಾಯಿ ಹೇಳಿದ ಮಾತುಗಳು ಅವರಿಗೆ ಅದು ಒಳ್ಳೆಯದಾಗಿ ಕಾಣುವುದಿಲ್ಲ, ಕೋಪ ಬರ್ತದೆ, ಸಿಟ್ಟು ಬರ್ತದೆ. ಆದರೆ ಸ್ವಾಮಿ ಇವತ್ತು ಕತೆ ಕೇಳುವುದರ ಮೂಲಕ ಯಾಕೆ ತಂದೆ ತಾಯಿ ನಮಗೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ, ನಮಗೆ ಗೈಡೆನ್ಸ್ ಕೊಡ್ತಾರೆ, ಡೈರೆಕ್ಷನ್ ತೋರಿಸ್ತಾರೆ, ಯಾಕೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ನೀನು ಅವರಿಗೆ ಸಹಾಯ ಮಾಡು. ತಂದೆ ತಾಯಿ ನಮ್ಮನ್ನು ಪ್ರೀತಿ ಮಾಡ್ತಾರೆ, ನಾವು ಒಳ್ಳೆಯದರಲ್ಲಿ ಇರಬೇಕೆಂಬುದಾಗಿ ಅವರಿಗೆ ನಮಗೆ ಹೇಳ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಂಡು ತಂದೆ ತಾಯಿಗೆ ವಿಧೇಯರಾಗುವಂತೆ ನೀನು ಕಲಿಸು. ಹೌದು ಸ್ವಾಮಿ, ಎಫೆಸ 6:2 ಹೇಳ್ತದೆ, ನೀವು ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾದರೆ ನೀವು ಬಹುಕಾಲ ಬದುಕುವಿರಿ, ನಿಮಗೆ ಮೇಲಾಗುವುದು ಎಂಬುದಾಗಿ. ಎಲ್ಲ ಮಕ್ಕಳು ಸ್ವಾಮಿ ಇವತ್ತು ಕೇಳಿದಂಥ ಕಥೆಯ ಮೂಲಕ ಅವರು ತಮ್ಮ ಸ್ವಭಾವಗಳನ್ನು ಬದಲಾಯಿಸಿಕೊಳ್ಳುವುದಕ್ಕೆ ನಿನ್ನ ಸಹಾಯವನ್ನು ಅವರಿಗೆ ಕೊಡು ಸ್ವಾಮಿ. ನೀನು ಯಾವಾಗಲೂ ಮಕ್ಕಳನ್ನು ಪ್ರೀತಿ ಮಾಡುತ್ತಿ, ನಾವು ಯಾರು ಏನೇ ತಪ್ಪು ಮಾಡಿದರೂ ಅದನ್ನು ಕ್ಷಮಿಸುತ್ತೀರಿ. ಹೌದು ಸ್ವಾಮಿ, ಅದಕ್ಕೋಸ್ಕರ ಶಿಲುಬೆಯಲ್ಲಿ ನಿಮ್ಮ ಪ್ರಾಣವನ್ನೇ ನಮಗಾಗಿ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದೀರಿ. ಇದಕ್ಕಾಗಿ ನಿಮಗೆ ಸ್ತೋತ್ರ ಯೇಸು ಸ್ವಾಮಿ. ಆ ಕುರುಬನು ತನ್ನ ಸ್ನೋಯಿಯನ್ನು ಎಷ್ಟು ಪ್ರೀತಿ ಮಾಡಿ ಅದನ್ನು ಕಾಪಾಡಿದ ಹಾಗೆ ನೀನು ಸಹ ನಮ್ಮನ್ನು ಕಾಪಾಡುತ್ತೇನೆಂಬುದಾಗಿ ನೀವು ಹೇಳಿದ್ದೀರಿ. ಇದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ನಾವು ನಿಮ್ಮನ್ನು ಕರೆಯುವಾಗ ನೀವು ಹತ್ತಿರವಿದ್ದು ನಮ್ಮನ್ನು ಕಾಪಾಡುತ್ತೀರಿ. ಹೀಗೆ ಮಕ್ಕಳು ಕೂಡ ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದರೂ, ದುಃಖ ಬೇಸರಗಳಲ್ಲಿ ಇದ್ದರೂ ಸ್ವಾಮಿ ಅವರು ಪ್ರಾರ್ಥಿಸುವುದಾದರೆ ನೀನು ಅವರನ್ನು ಕಾಪಾಡುತ್ತಿ. ಇದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ. ನಮ್ಮೆಲ್ಲರನ್ನೂ ಮತ್ತು ಈ ದಿನದ 2ನೇ VBS ಅನ್ನು ಕೇಳುವಂತೆ ಸಹಾಯ ಮಾಡಿ ನಡೆಸಿಕೊಟ್ಟಿರುವುದಕ್ಕಾಗಿ ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರ ನೀನೊಬ್ಬನಿಗೆ ಸಲ್ಲಿಸಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಸ್ವಾಮಿ. ಆಮೇನ್. ಓಕೆ ಮಕ್ಕಳೇ, ಈ ದಿನ 2ನೇ ದಿನದ VBS ಅನ್ನು ನಾವು ಮುಗಿಸ್ತಾ ಇದ್ದೇವೆ. ಹಾಗಿದ್ರೆ ನಾಳೆ 3ನೇ ದಿನದ VBSಗಾಗಿ ನೀವೆಲ್ಲ ಕಾಯ್ತಾ ಇದ್ದೀರಿ ಅಂತ ನಡೆಸ್ತೇನೆ. See you tomorrow on 3rd day VBS. Bye. Hello children. What do we call that cool place? Snowflake ಬೀಳುವಂತಹ ಪ್ರದೇಶವನ್ನು ಏನಂತ ಹೇಳ್ತೀವಿ? ಮನಾಲಿ ಅಥವಾ ಹಿಮಾಚಲ್ ಪ್ರದೇಶ ಇವುಗಳನ್ನೆಲ್ಲ ನೋಡಿದಾಗ ಸುತ್ತಲೂ ಏನಿರುತ್ತೆ? ಹಿಮ, ಸ್ನೋ ಇರುತ್ತೆ ಅಲ್ವಾ? ಹೌದು. ಅಂಥ ಪ್ಲೇಸಲ್ಲಿ ಒಬ್ಬ ಈಗ ಶಫರ್ಡ್ ಇದ್ದಾನೆ. ಅವನ ಹತ್ರ ಕುರಿಗಳಿದೆ. ದಿನ ಏನು ಮಾಡ್ತಾ ಇದ್ದ ಅಂದರೆ ಅವನು ಹಿಲ್ಲಿ ಪ್ಲೇಸಲ್ಲಿ ಕರ್ಕೊಂಡು ಹೋಗಿ ಮತ್ತು ಲೇಕ್ ಇರುವಂಥ ಪ್ಲೇಸಲ್ಲಿ ಕರ್ಕೊಂಡೋಗಿ ಅವುಗಳಿಗೆಲ್ಲ ಮೇಯಿಸ್ತಾ ಇದ್ದ, ತಿನ್ನಿಸ್ತಾ ಇದ್ದ. ತಿರುಗಿ ಈಚೆವ್ನಿಂಗ್ ಏನು ಮಾಡ್ತಿದ್ದ, ಅವರನ್ನು ತೊಗೊಂಬಂದು ಹಟ್ಟಿ ಒಳಗೆ, ಅಂದರೆ ಶೀಫೋಲ್ಡ್ ಎಲ್ಲಿರುತ್ತೆ ಕುರಿಗಳೆಲ್ಲ, ಶೀಫೋಲ್ಡಲ್ಲಿ ಇರುತ್ತಲ್ವಾ, ಅಲ್ಲಿಗೆ ಕರ್ಕೊಂಡು ಬಂದು ಎಣಿಸಿ ಅವುಗಳನ್ನು ಬಿಡ್ತಾ ಇದ್ದ. ಓ, ಯಾವ ಸ್ಟೋರಿ ಅಂತ ಗೊತ್ತಾಯ್ತಾ? ಗೊತ್ತು ಆಂಟಿ ಅಂತ ಹೇಳ್ತಾ ಇದ್ದೀರಾ. ಯಾವ ಸ್ಟೋರಿ? 100 ಕುರಿಗಳ ಸ್ಟೋರಿನಾ? ಓಕೆ, ಇಲ್ಲಿ ಏನಂತ ನೋಡೋಣ. ಸರಿ, ದಿನ ಏನು ಮಾಡ್ತಿದ್ದಾನೆ ಶಫರ್ಡ್? ಎಣಿಸ್ತಾ ಇದ್ದೇನೆ. 1 2 3 4 5 6 7 8 9 10 15 51 52 80 81 90 91 92 93 94 95 96 97 98 99. ನೋ 100, 99 ಅಷ್ಟೇ ಇರೋದು. ಎಲ್ಲನೂ ಏನು ಮಾಡ್ತಾ ಇದ್ದ ಈಗ? ಶೀಫೋಲ್ಡಲ್ಲಿ ಬಿಡ್ತಾ ಇದ್ದ. ಹೀಗೆ ಬೆಳಗ್ಗೆ ಎದ್ದು ಮತ್ತೆ ಬಿಡ್ತಾ ಇದ್ದ. ಆದರೆ ಒಂದಿನ ಶಫರ್ಡ್ಗೆ ತುಂಬ ಖುಷಿ ಆಯಿತು, ಕುರುಬನಿಗೆ. ಯಾಕೆ ಗೊತ್ತಾ? ಅಲ್ಲಿ ಒಂದು ಮಮ್ಮಿ ಶೀಪ್ಗೆ ಹೊಟ್ಟೆಯಲ್ಲಿ ಒಂದು ಪಾಪು ಇತ್ತು, ಬೇಬಿ ಲ್ಯಾಂಬ್ ಇತ್ತು. ಓ, ಶಫರ್ಡ್ಗೆ ಖುಷಿ ಆಯಿತು, ಇನ್ನೊಂದು ಕುರಿ ಬರುತ್ತೆ ಅಲ್ವಾ? ಹಾಗಿದ್ರೆ ಎಷ್ಟಾಗುತ್ತೆ ಬಂದರೆ? ಎಸ್, 100 ಆಗುತ್ತೆ ಅಲ್ವಾ? ಕಾಯ್ತಾ ಇದ್ದ ಈಗ ಶಫರ್ಡ್. ಒಂದಿನ ಮಗುಗೆ ಯಾರು? ಅಮ್ಮ ಶೀಪ್ ಈಗ ಮಗುಗೆ ಜನ್ಮ ಕೊಡ್ತು. ಓ, ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಬೇಬಿ ಲ್ಯಾಂಬ್. ಇಲ್ಲಿದೆ ನೋಡಿ, ಕಾಣಿಸ್ತಿದೆಯಲ್ಲ, ಎಷ್ಟು ಚಂದ ಇದೆ ಅಲ್ಲ? ಓಕೆ, ಇವಾಗ ಅದನ್ನು ಕೈಯಲ್ಲಿ ಎತ್ಕೊಳ್ತಾನೆ, ನೋಡ್ತಾನೆ, ಕಿಸ್ ಕೊಡ್ತಾನೆ, ಹಗ್ ಮಾಡ್ತಾನೆ ಶಫರ್ಡ್. ಓಕೆ, ಇದಿಷ್ಟು ಮುದ್ದಾಗಿದೆ, ಇದಕ್ಕೊಂದು ಹೆಸರಿಡ್ಬೇಕೀಗ. ಏನು ಹೆಸರಿಡ್ತಾನೆ? ಏನು, ಪಿಂಕಿನ? ಇಲ್ಲ, ಇದು ವೈಟ್ ಆಗಿದೆಯಲ್ಲ, ವೈಟಿನ? ಸ್ಟಾರಾ? ಓಕೆ, ಆದರೆ ಇವನೇನು ಹೆಸರಿಡ್ತಿದ್ದಾನೆ ಗೊತ್ತಾ? ಸ್ನೋಯಿ ಅಂತ ಹೆಸರಿಡ್ತಾ ಇದ್ದಾನೆ. ಅದು ಸ್ನೋ ಆಗಿದೆಯಲ್ಲ, ಅದಕ್ಕೋಸ್ಕರ.
ಆಹಾ, ಭಾರಿ ಖುಷಿ ಆಯ್ತು ಈಗ ಸ್ನೋಯಿ ಈಗ ದಿನ ಕುರಿಗಳ ಜೊತೆಗೆ ಇರ್ತಾ ಇದೆ. ಸ್ವಲ್ಪ ಈಗ ಬೇಬಿ ಇತ್ತು, ಈಗ ದೊಡ್ಡದಾಯ್ತು. ಅವ್ರಗಳ ಜೊತೆಗೇನೆ ಕುರಿಗಳ ಜೊತೆಗೆ ಹೋಗ್ತಾ ಇತ್ತು, ಬರ್ತಾ ಇತ್ತು. ದಿನ ಯಾರು ಎತ್ಕೊಳ್ತಾ ಇದ್ರು? ಈ ಶೆಫರ್ಡ್ ದಿನ ಎತ್ಕೊಂಡು ಅವ್ರಗಳ ಜೊತೆಗೆ ಹೋಗ್ತಾ ಇದ್ರು. ಒಂದಿನ ಏನು ಮಾಡ್ತು ಗೊತ್ತಾ? ಬೆಳಗ್ಗೆ ಶೆಫರ್ಡ್ ಅದನ್ನೆಲ್ಲರನ್ನು ಹೊರಗೆ ಬಿಡುವಾಗ ಈ ಸ್ನೋಯಿ ಕೂಡ ಜಂಪ್ ಮಾಡ್ಕೊಂಡು ಓಡ್ತಾ ಇದೆ, ನಾನಿವಾಗ ದೊಡ್ಡವನಾಗ್ಬಿಟ್ಟಿದ್ದೀನಿ ಅಂತ. ಏ ಸ್ನೋಯಿ, ಕಮ್ ಬ್ಯಾಕ್. ಐ ಆಮ್ ಗ್ರೋನ್ ಅಪ್ ನಾವು, ದೊಡ್ಡನಾಗಿದ್ದೀನಿ, ಯಾಕೆ ಹೋಗ್ಬಾರ್ದು ಅಂತ ಇವಾಗ ಕ್ವಶನ್. ಯಾರಿಗೆ? ಸ್ನೋಯಿಗೆ. ನೀವು ಹಾಗೆ ಅಲ್ವಾ? ಮಮ್ಮಿ ಏನಾದರೂ ಅಲ್ಲಿ ಹೋಗ್ಬೇಡ, ಯಾವಾಗಲೂ ನಿಮ್ಮ ಪಪ್ಪ ಜೊತೆಗಿರು, ಮಮ್ಮಿ ಜೊತೆಗಿರು ಅಂತ ಹೇಳ್ತಾರಲ್ವಾ? ಹಾಗೆ ಈಗ ಶೆಫರ್ಡ್ ಹೇಳ್ತಾನೆ, ಸ್ನೋಯಿ ನೋಡು, ಯು ಶುಡ್ ನಾಟ್ ಗೋ ಅಲೋನ್ ಹಿಯರ್ ಆ್ಯಂಡ್ ದೇರ್, ಯು ಶುಡ್ ಬಿ ವಿತ್ ಅ ಗ್ರೂಪ್. ಯಾಕೆಂದರೆ ಇಲ್ಲಿ ಜಂಗಲ್ ಇದೆ, ಅಲ್ಲಿ ವೈಲ್ಡ್ ಅನಿಮಲ್ಸ್ ಇದೆ, ನಿನ್ನನ್ನು ಬಂದು ತಿಂದು ಬಿಡ್ತಾರೆ ಅಂತ ಹೇಳ್ತಾನೆ. ಓಕೆ ಇಷ್ಟ ಇಲ್ಲ ಆದರೂ ಓಕೆ ಅಂತ ಹೇಳುತ್ತೆ. ಹಾಗೆ ತುಂಬ ದಿನಗಳಾಯಿತು. ಒಂದು ದಿನ ಏನು ಮಾಡ್ತಾನೆ ಗೊತ್ತಾ ಶೆಫರ್ಡ್? ಇವಾಗ ಅದನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಇವಾಗೆಲ್ಲ ಗ್ರೀನ್ ಆಗಿರುವಂಥ ಗ್ರಾಸನ್ನು ತಿಂತಾ ಇರ್ತದೆ. ಸ್ನೋಯಿ ಆಚೆ ನೋಡುತ್ತೆ, ಈಚೆ ನೋಡುತ್ತೆ. ಓಕೆ, ಇಲ್ಲಿ ಶೆಫರ್ಡ್ ಇಲ್ಲ, ಆದರೆ ಈ ಪ್ಲೇಸ್ ನಂಗೆ ಬೋರಿಂಗ್, ಐ ವಾಂಟ್ ಟು ಗೋ ಸಮ್ವೇರ್, ಸ್ವಲ್ಪ ಲಿಟಲ್ ಬಿಟ್ ಫಾರ್ ಅವೇ ಐ ಕ್ಯಾನ್ ಗೋ ಆ್ಯಂಡ್ ಈಟ್ ದಟ್ ಗ್ರಾಸ್, ದಟ್ ಜ್ಯೂಸಿ ಗ್ರಾಸ್ ಅಂತ ಡಿಸೈಡ್ ಮಾಡಿ ಜಂಪ್ ಮಾಡಿ ಈಗ ಆಚೆ ಪ್ಲೇಸಿಗೆ ಹೋಗುತ್ತೆ. ಹೋಗಿ ಅಲ್ಲಿ ಗ್ರಾಸ್ನ ತಿನ್ನುತ್ತೆ. ವಾ, ಇಟ್ ವಾಸ್ ಸೋ ಟೇಸ್ಟಿ, ತುಂಬ ರುಚಿಯಾಗಿದೆ. ತಿಂತಾ ಇದೆ, ಬಹಳ ಟೇಸ್ಟಿಯಾಗಿದೆ. ಇನ್ನೂ ತಿಂತಾ ಇದೆ. ಇದ್ದಕ್ಕಿದ್ದಾಗೆ ಒಂದು ಸೌಂಡ್ ಬಂತು. ಏನದು? ಏನು ಬಂದಿದೆ ಅಲ್ಲಿ? ಒಂದು ಲಯನ್. ಎಸ್. ಓ, ಸ್ನೋಯಿ ಗಾಟ್ ಸ್ಕೇರ್ಡ್. ವಾಟ್ ಟು ಡು ನೌ? ಆಚೆ ನೋಡ್ತು, ಈಚೆ ನೋಡ್ತು. ಓ, ಯಾರಾದರೂ ಹೆಲ್ಪ್ ಮಾಡ್ತಾರಾ? somebody can help me. ಆದರೆ ಈ ಸೌಂಡ್ ಯಾರಿಗೆ ಕೇಳಿಸ್ತು? ಅಲ್ಲಿ ಎಲ್ಲ ಕುರಿಗಳಿಗೆ ಕೇಳಿಸ್ತು. ಎಲ್ಲ ಕುರಿಗಳು ನೋಡಿದ್ರು. ಓ, ಲಯನ್ ಏನು ಮಾಡುತ್ತೆ ಈಗ? ಸ್ನೋಯಿ ತಿಂದ್ಬಿಡುತ್ತೆ ಅಂತ ಎಲ್ಲ ಭಯಪಟ್ಟರು. ಅದ್ರ ದೂರದಲ್ಲಿದ್ದ ಶೆಫರ್ಡ್, ಅವನ ಕೈಯಲ್ಲಿ ಏನಿರುತ್ತೆ? ಶೆಫರ್ಡ್ ಕೈಯಲ್ಲಿ ಏನಿರುತ್ತೆ? ಎಸ್, ಸ್ಟಿಕ್ ಇರುತ್ತೆ ಅಲ್ವಾ? ಶೆಫರ್ಡ್ ಈಗ ಸ್ಟಿಕ್ ತಗೊಂಡು ಓಡಿ ಬಂದರು. ಲಯನ್ ತಿಂದ್ಬಿಡುವಕ್ಕೆ ರೆಡಿ ಆಗಿತ್ತು. ಶೆಫರ್ಡ್ ಜೋರಾಗಿ ಬಂದು ಗಟ್ಟಿಯಾಗಿ ಸ್ಟಿಕ್ಕಿನಿಂದ ಅದನ್ನು ಹೊಡೆಯೋದಕ್ಕೆ ಎತ್ತಿದ್ರು. ಓ, ಲಯನ್ಗೆ ಸಹ ಭಯ ಆಯ್ತು. ಈಗ ಅಂತ ಹೇಳಿ ಈಗ ಹಿಂದೆ ಹೋಯಿತು. ಓಕೆ, ಹಾಗೆ ಲಯನ್ ಹಿಂದೆ ಸರಿದು ಭಯ ಪಟ್ಕೊಂಡು ಓಡಿ ಹೋಯಿತು. ಈಗ ಏನು ಮಾಡಿದ್ರು? ಶೆಫರ್ಡ್ ಅದನ್ನು ಎತ್ತು ಮುದ್ದು ಕೊಟ್ಟು ಹೇಳಿದ್ರು, ಸ್ನೋಯಿ, ವಾಟ್ ಐ ಸೆಡ್ ಟು ಯು? ನಿಂಗೇನು ಹೇಳಿದೆ ನಾನು? ಯಾವಾಗಲೂ ನೀನು ಗ್ರೂಪಲ್ಲಿರ್ಬೇಕಂತ ಹೇಳಲಿಲ್ವಾ? ವೈ ಡು ವೆಂಟ್ ದೇರ್? ತಗಸ್ತು, ಹೆಸರಾಯ್ತು ಅದಕ್ಕೆ. ಹೌದಲ್ಲ, ನಾನು ಗ್ರೂಪಿಂದ ಹೋಗಬಾರ್ದಿತ್ತು. ಓಕೆ ಐ ಬಿ ವಿತ್ ಇನ್ ಗ್ರೂಪ್ ಅಂತ ಹೇಳ್ತು. ಸರಿ, ಮತ್ತೆ ಕರ್ಕೊಂಡು ಹೋದ್ರು. ಮತ್ತೆ ಹೇಳಿದ್ರು ಶೆಫರ್ಡ್, ನೀನು ಈಗ ತುಂಬ ನಾಟಿ ಆಗ್ತಾ ಇದೆಯಾ, ಹೇಳಿದ ಮಾತೆಲ್ಲ ಕೇಳಲ್ಲ ಅಂತ ಹೇಳಿದ್ರು. ಮಮ್ಮಿ ಸಹ ಹೇಳ್ತಾರಲ್ವಾ ನಿಮಗೆ, ಡೂಸ್ ಆ್ಯಂಡ್ ಡೋಂಟ್ ಡೂಸ್ ಆಲ್ವೇಸ್ ಅಲ್ಲ ಹೇಳ್ತಾರೆ. ಏನು ಮಾಡ್ತೀರಾ? ನಿಮಗೆ ಸ್ವಲ್ಪ ಕೋಪ ಬರುತ್ತಲ್ಲ. ಮಮ್ಮಿ ಒಂದು ಚೊರ್ರೆ, ಯಾವಾಗಲೂ ಹೀಗೆ ಹೇಳ್ತಾರೆ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ. ಬಟ್ ನಿಮಗೆ ಇಷ್ಟ ಅಲ್ವಾ ನಿಮ್ಮ ಹಾಗೆ, ನಿಮ್ಮ ಆಟ ಆಡೋ ಹಾಗೆ ಬಿಟ್ಟರೆ? ಹಾಗೆ ಈ ಸ್ನೋಯಿಗೆ ಕೂಡ ಆಗ್ತದೆ. ತುಂಬ ದಿನ ಆಯಿತು, ಈಗ ಸ್ನೋಯಿ ಬೆಳೆದು ದೊಡ್ಡನಾಗಿದ್ದಾನೆ. ಹಾಗೆ ಸ್ವಲ್ಪ ದಿನ ಆಯ್ತು, ಈಗ ಎಲ್ಲಿಗೆ ಬಂದಿದ್ದಾನೆ? ಫಸ್ಟ್ ಸ್ಟ್ಯಾಂಡರ್ಡ್ ಇರ್ತಾರಲ್ಲ, ಅಷ್ಟು ದೊಡ್ಡನಾಗಿದ್ದಾನೆ. ತಿರುಗಿ ಎಲ್ಲ ಕುರಿಗಳನ್ನು ಶೆಫರ್ಡ್ ಕರ್ಕೊಂಡು ಹೋಗ್ತಾ ಇದ್ರು. ಆಗ ಸಹ ಹೇಳಿದ್ರು, ಸ್ನೋಯಿ, ನೀನು ಇವಾಗ ದೊಡ್ಡನಾಗಿರ್ಬೋದು, ಆದರೆ ನೀನು ಯಾವಾಗಲೂ ಗ್ರೂಪಲ್ಲಿ ಇರಬೇಕು, ಆಯಿತು ಅಂತ ಹೇಳ್ತು. ಆದರೆ ಯಾವಾಗ ಶೆಫರ್ಡ್ ಹೇಳಿದ್ರು ಇದು ಡಿಸೊಬಿಡಿಯನ್ಸ್ ಆಗ್ತಿರ್ತಿತ್ತು. ಶೆಫರ್ಡ್ ಹೇಳಿದ ಏನು ಮಾತನ್ನು ಕೇಳ್ತಾ ಇರಲಿಲ್ಲ. ನೀವು ಸಹ ಅಷ್ಟೇ, ಎಷ್ಟು ಸಮಯದಲ್ಲಿ ನಿಮ್ಮ ಪೇರೆಂಟ್ಸ್ಗೆ ಡಿಸೊಬೆ ಆಗ್ತೀರಾ ಅಲ್ವಾ? ಆದರೂ ಶೆಫರ್ಡ್ ಏನು ಮಾಡ್ತಿದ್ದ? ಅದು ಎಷ್ಟು ಡಿಸೊಬೆ ಆಗಿದ್ರು ಕೂಡ ಅದನ್ನು ತುಂಬ ಪ್ರೀತಿ ಮಾಡ್ತಿದ್ದ. ನಿಮ್ಮ ಪೇರೆಂಟ್ಸ್ ಅಷ್ಟೇ, ನಿಮ್ಮ ಎಲ್ಡರ್ ಪರ್ಸನ್ಸ್ ಏನಾದರೂ ನಿಮ್ಗೆ ಹೇಳಿದ್ರೆ ನಿಮಗೆ ಬೇಸರ ಆಗುತ್ತೆ ಅಲ್ವಾ? ಡೂಸ್ ಆ್ಯಂಡ್ ಡೋಂಟ್ ಡೂಸ್ ಹೇಳಿದರೆ ಯಾಕೆ ಹೇಳ್ತಾರೆ? ನಿಮ್ಮ ಕಂಡ್ರೆ ಜಲಸಾ? ನೋ, ದೇ ಲವ್ಸ್ ಯು ಸೋ ಮಚ್. ನಿಮ್ಗೇನು ಹಾರ್ಮ್ ಆಗಬಾರ್ದು, ನೀವು ಸೇಫ್ ಆಗಿರ್ಬೇಕಂತ ಹೇಳ್ತಾರೆ ಅಲ್ವಾ? ಹೌದು, ಯು ಶುಡ್ ಆಲ್ವೇಸ್ ಒಬೇ ಯುವರ್ ಪೇರೆಂಟ್ಸ್ ಆ್ಯಂಡ್ ಎಲ್ಡರ್ಸ್, ರೈಟ್? ಓಕೆ. ಆದರೆ ಇಲ್ಲಿ ದಿನಗಳಾದಮೇಲೆ ಈ ಸ್ನೋಯಿ ಏನು ಮಾಡುತ್ತೆ? ಒಂದಿನ
ಓಕೆ, ನಾನು ಇಲ್ಲಿಂದ ಹೇಗಾದರೂ ಮಾಡಿ ಸ್ವಲ್ಪ ದೂರ ಹೋಗ್ತೇನೆ, ಅಲ್ಲಿ ಹೋಗಿ ಅಲ್ಲಿ ಜ್ಯೂಸಿ ಜ್ಯೂಸಿ ಆಗಿರುವಂಥ ಲೀವ್ಸ್ಗಳನ್ನು ನಾನು ತಿಂತೇನೆ ಅಂತ ಡಿಸೈಡ್ ಮಾಡಿತು. ಆ ಪ್ಲೇಸಿಂದ ಏನು ಮಾಡ್ತಾ ಇದೆ ಈಗ, ಮತ್ತೊಂದು ಪ್ಲೇಸಿಗೆ ಹೋಗೋಕ್ಕೆ ಇಷ್ಟಪಡ್ತಾ ಇದೆ. ಯಾವ ಪ್ಲೇಸಿಂದ ಅವ್ರಗಳ ಜೊತೆಗೆ ಇತ್ತಲ್ಲ ಅಲ್ಲಿಂದ ಈಗ ತಪ್ಪಿಸ್ಕೊಂಡು ಬೇರೆ ಹೋಗ್ಲಿಕ್ಕೆ ಈಗ ಪ್ಲಾನ್ ಮಾಡ್ತಾ ಇದೆ. ನೋಡಿ ಎಲ್ಲಿ ಹೋಗ್ತದೆ ಅಂತ ಈಗ. ಎಸ್, ಈಗ ತಾನೊಬ್ಬನೇ ಏನು ಮಾಡ್ತು, ಎಲ್ಲರನ್ನು ನೋಡ್ತು. ನಾನು ಸ್ವಲ್ಪ ದೂರ ಹೋಗಿ ಚೆನ್ನಾಗಿರುವಂಥ ಲೀವ್ಸ್ ಆಗಿರುವಂಥ ಗ್ರಾಸನ್ನೆಲ್ಲ ತಿಂದು ಬರ್ತೀನಿ ಅಂತ ಡಿಸೈಡ್ ಮಾಡಿ ಬೇರೆ ಪ್ಲೇಸಿಗೆ ಹೋಯಿತು. ಅಲ್ಲಿ ಜ್ಯೂಸಿ ಆಗಿರುವ ಲೀವ್ಸ್ ತಿಂತಾ ಇತ್ತು. ವಾ, ಇಟ್ಸ್ ಸೋ ಟೇಸ್ಟಿ. ತಿಂತು. ಇನ್ನೂ ಸ್ವಲ್ಪ ಬೇರೆ ಪ್ಲೇಸಿಗೆ ಹೋದರೆ ಅಲ್ಲಿ ಹೇಗೆ ಟೇಸ್ಟ್ ಇರುತ್ತೆ ನೋಡೋಣ. ಅಲ್ಲಿ ಸ್ವಲ್ಪ ಹೋಯ್ತು, ಅಲ್ಲಿ ತಿಂತು, ಅಲ್ಲೂ ಸಹ ಚೆನ್ನಾಗಿದೆ. ಹಾಗೆ ತಿಂದು 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 ಏನು ಮಾಡ್ತಾ ಇದೆ ಈಗ ಸ್ನೋಯಿ, ಸ್ವಲ್ಪ ಮೇಲೆ ಅಂತ ಹೋಗಿ ಟಾಪ್ ಆಫ್ ದ ಹಿಲ್ ಮೇಲೆ ಹೋಗ್ಬಿಟ್ಟಿದೆ. ಎಷ್ಟು ಮೇಲೆ ಹೋಗಿದೆ ಗೊತ್ತಾ? ಎಸ್, ತುಂಬ ಮೇಲೆ ಹೋಗಿದೆ. ತಿಂತಾನೇ ಇದೆ. ತಿಂದು ತಿಂದು ಏನಾಯ್ತು, ಇದ್ರದ್ದು ಹೊಟ್ಟೆ ತಪ್ಪಾಯಿತು. ಓಹ್, ಐ ಕಾಂಟ್ ವಾಕ್ ನಾವು, ಟಯರ್ಡ್ ಆಗ್ತಿದೆ. ಹೌದು ಮಕ್ಕಳೇ, ಶೀಪ್ ನೋಡಿದ್ದೀರಾ ನೀವು ಏನು ಮಾಡ್ತದೆ ಅಂತ? ಯಾವಾಗಲೂ ತಿಂತಾ ಇರುತ್ತೆ ಅಲ್ವಾ? ನೀವು ಸಹ ಕೆಲವು ಸಮಯದಲ್ಲಿ ಮನೇಲಿ ಮಮ್ಮಿ ಅದು ಕೊಡು, ಮಮ್ಮಿ ಇದು ಕೊಡು, ಎಷ್ಟು ತಿಂದ್ರು ಕೂಡ ಈಗ ಕ್ವಾರಂಟೈನ್ ಡೇಸ್ ಅಲ್ವಾ, ಲಾಕ್ಡೌನ್ ಆಗಿದ್ದೀರಾ. ಮಮ್ಮಿಗೆ ಇವಾಗ ನಿಮಗೆ ಮಾಡಿಕೊಟ್ಟು ಸಾಕಾಗಿ ಹೋಗಿದೆ ಅಲ್ವಾ? ಹೀಗೆ ಸ್ನೋಯಿಗೆ ಕೂಡ ಆಸೆ. ತಿಂದು 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 ಈಗೇನಾಯ್ತು, ಹೊಟ್ಟೆ ಭಾರ ಆಗಿದೆ, ನಡಿಲಿಕ್ಕಾಗ್ತಿಲ್ಲ. ಲೆಟ್ ಮಿ ಗೋ ಬ್ಯಾಕ್ ಅಂತ ಯೋಚನೆ ಮಾಡ್ತು. ಓಕೆ, ನೋಡ್ತು, ತಲೆ ಎತ್ತಿ ಏನಾಗಿದೆ, ಇಟ್ಸ್ ಬಿಕಮ್ ಬ್ಲ್ಯಾಕ್. ಓ, ಸಾಯಂಕಾಲ ಆಗಿದೆ. ಅರೆ, ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿ? ಆಚೆ ಈಚೆ ನೋಡ್ತು. ನೋಡಿದ್ರೆ ಯಾರೂ ಕಾಣಿಸ್ತಾ ಇಲ್ಲ. ಓ, ನನ್ನ ಮಮ್ಮಿ ಇಲ್ಲಿ, ನನ್ನ ಗ್ರೂಪ್ ಎಲ್ಲ ಎಲ್ಲಿ, ನನ್ನ ಶಫರ್ಡ್ ಎಲ್ಲಿ? ಯಾರೂ ಕಾಣಿಸ್ತಿಲ್ಲ. ಈಚೆ ಓಡಿ ಹೋಗಿ ನೋಡ್ತು, ಆಚೆ ಓಡಿ ಹೋಗಿ ನೋಡ್ತು, ಯಾರೂ ಕಾಣಿಸ್ತಿಲ್ಲ. ಏನು ಮಾಡಬೇಕು, ಎಲ್ಲಿದ್ದಾರೆ? ಮೇಲೆ ನಿಂತ್ಕೊಂಡಿದೆ ಅಲ್ವಾ? ಇಲ್ಲಿ ನಿಮಗೆ ಪಿಕ್ಚರ್ ಕಾಣಿಸೋದಿಲ್ಲ. ಇಲ್ಲಿ ಮೇಲೆ ನಿಂತ್ಕೊಂಡು ಕೂಗ್ತು ಒಂದ್ಸರಿ, ಮೇ 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 ಹೆಲ್ಪ್ ಮೀ ಕೂಗ್ತಾ ಇದೆ. ಆದರೆ ಯಾರಿಗೆ ಕೇಳಿಸುತ್ತೆ? ಸಾಯಂಕಾಲ ಆಗಿದೆ. ಶಫರ್ಡ್ ಏನು ಮಾಡಿದ್ದಾನೆ, ಎಲ್ಲ ಕುರಿಗಳನ್ನ ಕರ್ಕೊಂಡೀಗ ಮನೆ ಕಡೆ ಹೋಗ್ತಾ ಇದ್ದಾನೆ. ಓ, ಅವರಲ್ಲಿ ಹೋಗ್ತಾ ಇದ್ದಾರೆ. ಡೌನಲ್ಲಿ ನೋಡ್ತು. ಓಕೆ, ಹೆಲ್ಪ್ ಮೀ ಮೇ. ಯಾರಿಗೂ ಕೇಳಿಸ್ಲಿಲ್ಲ. ಹೊರಟು ಹೋಗ್ತಾ ಇದ್ದಾರೆ. ಓ, ಈಗ ಏನು ಮಾಡೋದು? ಹೇಗಾದ್ರೂ ಮಾಡಿ ನಾನು ಜಂಪ್ ಮಾಡಿ ನನ್ನ ಗ್ರೂಪಲ್ಲಿ ಸೇರ್ತೀನಿ ಅಂತ ಯೋಚನೆ ಮಾಡ್ತು. ರೆಡಿ, ನಾನೀಗೇನು ಮಾಡ್ತೀನಿ, ಅಲ್ಲಿ ಕೆಳಗೆ ಬೀಳುವ ಹಾಗೆ ಜಂಪ್ ಮಾಡಿದರೆ ನನ್ನ ಗ್ರೂಪ್ ಜೊತೆಗೆ ಸೇರ್ಬೋದು. ರೆಡಿ, 1 2 3 ಜಂಪ್ ಮಾಡಿದಾಗ ಏನಾಯಿತು? ಎಸ್, ನೋಡಿ ಇಲ್ಲಿ, ಅಲ್ಲಿ ಒಂದು ಬುಷಸ್ ಇತ್ತು, ಥಾನ್ ಬುಷಸ್ ಇತ್ತು. ಸ್ನೋಯಿ ಜಂಪ್ ಮಾಡಿದ ಕೂಡಲೇ ಆ ಥಾನ್ ಬುಷಸಲ್ಲಿ ಹೋಗಿ ಸ್ಟಕ್ ಆಗಿ ಬಿದ್ದು ಬಿಟ್ಟಿದೆ. ಓ, ಪೇನ್. ಯಾಕೆಂದ್ರೆ ಅಲ್ಲಿದ್ದಂಥ ಒಂದು ತಾನ್ಗಳು ಏನಾಗಿದೆ, ತುಂಬ ಶಾರ್ಪ್ ಆಗಿತ್ತು. ಅದ್ರ ಬಾಡಿಲೆಲ್ಲ ಚುಚ್ಕೊಳ್ತಾ ಇದೆ. ಸ್ಟಾರ್ಟೆಡ್ ಬ್ಲೀಡಿಂಗ್. ಸಿ ಹಿಯರ್, ಏನು ಬರ್ತಿದೆ? ರಕ್ತ ಬರ್ತಿದೆ. ಓ, ಇಟ್ಸ್ ವೆರಿ ಪೇನ್. ನಾನು ಹೇಗಾದ್ರೂ ಇಲ್ಲಿಂದ ಎದ್ದು ತಪ್ಪಿಸ್ಕೊಂಡು ಹೋಗ್ತೀನಿ. ಅದು ತಾನೇ ಹೇಳಲಿಕ್ಕೆ ಟ್ರೈ ಮಾಡ್ತು. ಆದರೆ ಇಲ್ಲಿ ಒಂದು ತಾನು, ಇಲ್ಲೊಂದು ತಾನು, ಇಲ್ಲಿ ಒಂದು, ಎಲ್ಲ ಸೈಡಿಂದ ಅದಕ್ಕೆ ತಾನುಗಳು ಚುಚ್ಕೊಂಡಿದೆ. ಹಿ ಕಾಂಟ್ ಕಮ್ ಔಟ್ ಫ್ರಮ್ ದಟ್ ಬುಷ್. ಎಸ್ ಚಿಲ್ಡ್ರನ್, ಬರಲಿಕ್ಕಾಗಲಿಲ್ಲ. ಹೆಲ್ಪ್ಲೆಸ್. ಹೆಲ್ಪ್ ಮೀ ಮೇ ಮೇ. ಏನು ಮಾಡಲಿಕ್ಕಾಗಲಿಲ್ಲ. ಸೊ ಸ್ಯಾಡ್. ಆದರೆ ತಿರುಗಿ ಮನೆಗೆ ಹೋದಂತಹ ಶಫರ್ಡ್ ಕುರುಬ ಹೋಗ್ತಾನೆ ಶೀಪ್ ಫೋಲ್ಡ್ಗೆ. ಅಲ್ಲಿ ಕೌಂಟ್ ಮಾಡ್ತಾನೆ. ಎಷ್ಟಿದೆ ಈಗ? 100 ಇತ್ತಲ್ವಾ? ಓಕೆ, ಕೌಂಟ್ 1 ಇಂದ 99 ಆಯಿತು. ಎಸ್, 99. ಐ ಹ್ಯಾವ್ 100. ನೋ. ತಿರುಗಿ ನೋಡಿದ್ರು, ಯಾರಿಲ್ಲ. ಯೋಚನೆ ಮಾಡಿದ್ರು, ಓಹೋ, ಇದು ಸ್ನೋಯಿನೇ ಮಿಸ್ಸಿಂಗ್. ನಾನು ಎಷ್ಟು ಸಾರಿ ಹೇಳಿದೆ ಸ್ನೋಯಿಗೆ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ. ಸ್ನೋಯಿಗೆ ಏನೋ ಆಗಿದೆ, ಎಲ್ಲೋ ಮಿಸ್ ಆಗಿಬಿಟ್ಟಿದ್ದಾನೆ. ಏನು ಮಾಡಬೇಕು? ಭಾಳ ದುಃಖ ಆಯಿತು ಸ್ನೋಯಿಗೆ. ಸರಿ, ಇವಾಗ ಏನು ಮಾಡಿದ್ರು? ಶೀಪ್ ಫೋಲ್ಡ್ ಡೋರ್ನ ಕ್ಲೋಸ್ ಮಾಡಿದ್ರು. ಹೇಗಾದರೂ ಮಾಡಿ ನಾನೀಗ ಹೋಗಿ ಸ್ನೋಯಿನ ಹುಡ್ಕೊಂಡು ಬರ್ತೇನೆ ಅಂತ ಹೊರಟರು. ಆದರೆ ಹಿ ಕಾಂಟ್ ಗೋ ಅಲೋನ್.
ಇಟ್ ವಾಸ್ ಬ್ಲ್ಯಾಕ್, ಕತ್ಲೆ ಆಗಿದೆ. ನನಗೆ ಯಾರಾದರೂ ಹೆಲ್ಪ್ ಬೇಕಲ್ಲ. ಓಕೆ, ನೆಕ್ಸ್ಟ್ ನೇಬರ್ ಹತ್ರ ಹೋಗ್ತಾನೆ. ಹೋಗಿ ಹಲೋ ಅಣ್ಣ ಅಣ್ಣ, ನೆಕ್ಸ್ಟ್ ನೇಬರ್ ಬಂದು ಕೇಳ್ತಾನೆ, ಏನಾಯಿತು ಅಣ್ಣ ಅಣ್ಣ, ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಏನು ಬೇಕು ಹೆಲ್ಪ್ ನಿಮಗೆ? ನನ್ನ ಸ್ನೋಯಿ ಮಿಸ್ ಆಗಿಬಿಟ್ಟಿದೆ, ಅಲ್ಲಿ ಹಿಲ್ಲಿ ಪ್ಲೇಸಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೇನೆ, ನೀವು ಬಂದರೆ ನಾನು ಕರ್ಕೊಂಡು ಬರ್ತೇನೆ. ಏಯ್ ಹೋಗಯ್ಯ, ಇಷ್ಟು ಕತ್ಲೆ ಆಗಿದೆ, ಸ್ನೋ ಫಾಲ್ಸ್ ಬೀಳ್ತಾ ಇದೆ, ಇವಾಗ ಏನಾದರೂ ನಾವು ಹೋದರೆ ನಾವು ಸತ್ತೋಗ್ಬಿಡ್ತೇವೆ, ಅನಿಮಲ್ಸ್ ಎಲ್ಲ ಬರ್ತೆ, ಇಟ್ ಈಸ್ ವೆರಿ ಡೇಂಜರ್ ಟೈಮ್, ಡೋಂಟ್ ಗೋ ದೇರ್, ಲೆಟ್ ಇಟ್ ಬಿ ಓನ್ಲಿ ಒನ್ ಶೀಪ್. ನೋ, ಒಂದೇ ಒಂದು ಕುರಿ ತಾನೇ ಕಳೆದಿರೋದು, ಒಂದೇ ಒಂದು ಸ್ನೋಯಿ ತಾನೇ ನಿಂಗೆ ಹೋಗಿರೋದು, 99 ಈ ಹ್ಯಾವ್, ಅದೊಂದು ಹೋದರೆ ಹೋಗಲಿ ಬಿಡು ಅಂತ ಹೇಳಿದರು. ನೋ ನೋ ನೋ, ಐ ಲವ್ ಮೈ ಸ್ನೋಯಿ, ಐ ವಾಂಟ್ ಮೈ ಸ್ನೋಯಿ. ನಾನು ಸ್ನೋಯಿಗೆ ಹೇಗಾದರೂ ಕಾಪಾಡಬೇಕು. ಸ್ನೋಯಿ ಎಷ್ಟು ಸಾರಿ ಹರ್ಟ್ ಮಾಡಿತ್ತಲ್ವಾ ಶಫರ್ಡ್ಗೆ, ಡಿಸೊಬಿಡಿಯನ್ಸ್ ಆಗಿತ್ತು ಅಲ್ವಾ? ನೀವು ಅಷ್ಟೇ ಅಲ್ವಾ? ಎಷ್ಟು ಸಾರಿ ನೀವು ಡಿಸೊಬಿಡಿಯನ್ಸ್ ಆದರೂ ನಿಮ್ಮ ಪೇರೆಂಟ್ಸ್ ಟಿಲ್ ಟುಡೇ ದೇ ಆರ್ ಲವ್ಸ್ ಯು ಸೋ ಮಚ್, ರೈಟ್? ಹಾಗೆ ಶಫರ್ಡ್ ಹೇಳಿದ, ಓಕೆ ಡೂ ಒನ್ ಥಿಂಗ್ ಅಂತ ಹೇಳಿದರು. ನೋಡಿ, ನನ್ನ ಹತ್ರ ಒಂದು ಲ್ಯಾಂಪ್ ಇದೆ, ಇಟ್ಸ್ ವೆರಿ ಸ್ಮಾಲ್ ಲ್ಯಾಂಪ್, ಬಟ್ ಐ ನೀಡೆಡ್ ದಟ್ ಬಿಗ್ ಲ್ಯಾಂಪ್. ನಿಮ್ಮ ಮನೇಲಿ ಒಂದು ಲ್ಯಾಂಪ್ ಇದ್ರೆ ಕೊಡ್ತೀರಾ? ಓಕೆ. ಆ ನೇಬರ್ ಏನು ಮಾಡಿದ, ಹೋಗಿ ಒಂದು ಬಿಗ್ ಲ್ಯಾಂಪ್ ತಗೊಂಡು ಕೊಟ್ಟ. ಈಗ ಅವನು ಒಂದು ಕೋಟ್ ಹಾಕ್ಕೊಳ್ತಾನೆ, ವಾರ್ಮ್ ಆಗಿರೋ ಕೋಟ್ ಹಾಕ್ಕೊಂಡು ಲ್ಯಾಂಪ್ ಇಟ್ಕೊಂಡು ಈಗ ಸ್ನೋಯಿನ ಹುಡುಕ್ತಾ ಹೋಗ್ತಾನೆ. ಆ ಪ್ಲೇಸ್ ಹೌದಾ, ಈ ಪ್ಲೇಸಿಗೆ ಹೋದ, ಹಾಗೆ ಹುಡುಕ್ತಾ ಹುಡುಕ್ತಾ ಹೋಗ್ತಾ ಶಫರ್ಡ್ ಈಗ ಆ ಬಿಗ್ ಲ್ಯಾಂಪ್ ಇಟ್ಕೊಂಡು ಇವಾಗ ಏನು ಮಾಡ್ದ, ದಿನ ಅವ್ನು ಕರ್ಕೊಂಡು ಹೋಗ್ತಾ ಪ್ಲೇಸ್ಗೆ ಕರ್ಕೊಂಡು ಹೋದ. ಹೋಗಿ ಲ್ಯಾಂಪ್ ಇಟ್ಕೊಂಡು ಹೋಗಿದ್ದ, ಸ್ನೋಯಿ ಸ್ನೋಯಿ, ಹೌದು ಸೌಂಡ್ ಇಲ್ಲ. ಮತ್ತೆ ಸ್ವಲ್ಪ ಮೇಲೆ ಹೋದ, ಸ್ನೋಯಿ ಸ್ನೋಯಿ, ಇಲ್ಲ. ಮತ್ತೆ ಹೋಗ್ದ, ಹಾಗೆ ಹೋಗ್ತಾ ಹೋಗ್ತಾ ಟಾಪ್ ಆಫ್ ದ ಹಿಲ್ಗೆ ಹೋಗ್ತಾ ಇದ್ದಾನೆ. ಸ್ನೋಯಿ ಸ್ನೋಯಿ, ಓ ಸ್ನೋಯಿಗೆ ಕೇಳಿಸ್ತು, ಇದು ನನ್ನ ಶಫರ್ಡ್ ವಾಯ್ಸ್, ಹೇಗಾದರೂ ಮಾಡಿ ಈಗ ನಾನು ಹೋಗಬೇಕು, ಇಲ್ಲೇ ಇಲ್ಲೋ ನನ್ನ ಶಫರ್ಡ್ ಇದ್ದಾನೆ, ಅವನು ನನ್ನನ್ನು ಬಚಾವ್ ಮಾಡ್ತಾನೆ, ಸೇವ್ ಮಾಡ್ತಾನೆ. ಮೇ ಹೋಗ್ತು, ಆದರೆ ಶಫರ್ಡ್ಗೆ ಕೇಳಿಸ್ಲಿಲ್ಲ. ಮತ್ತೆ ಕೂಗ್ತು, ಮೇ ಹೆಲ್ಪ್ ಮೀ. ಶಫರ್ಡ್ ಇವಾಗ ಮತ್ತೆ ಮುಂದೆ ಹೋದ, ಮತ್ತೆ ನಿಂತ್ಕೊಂಡ, ಹೋಗಿದ. ಈಗ ಹೋಗಿ ಸ್ನೋಯಿ, ಓ ಸ್ನೋಯಿಗೆ ಖುಷಿ ಆಯಿತು, ಇಲ್ಲೇ ಎಲ್ಲೋ ಹತ್ರದಲ್ಲಿದ್ದಾನೆ, ನಾನು ಹೇಗಾದರೂ ಮಾಡಿ ಈಗ ಜೋರು ಸೌಂಡ್ ಮಾಡಬೇಕಂತ ಹೇಳಿ ಏನು ಮಾಡುತ್ತೆ ಸ್ನೋಯಿ, ಈಗ ಒಂದು ಸಾರಿ ತನ್ನ ಸ್ಟ್ರೆಂತ್ ಎಲ್ಲ ತಗೊಳುತ್ತೆ. ಆದರೆ ಅದು ಬ್ಲೀಡಿಂಗ್ ಆಗಿ ಏನಾಗಿತ್ತು ಅದ್ರ ಬಾಡಿ ನೋಡಿ, ಇವಾಗ ಹೇಗಿದೆ ನೋಡಿದ್ರಾ, ಎಷ್ಟು ಬ್ಲೀಡಿಂಗ್ ಆಗಿದೆ. ಇವಾಗ ಸೋ ವೀಕ್. ಆದರೂ ಈಗ ಒಂದು ವೇಳೆ ಶಫರ್ಡ್ ಈಗ ಹೊರಟೋಗ್ಬಿಟ್ರೆ ಈ ಟೈಮ್ ಮತ್ತೆ ನನಗೆ ಸಿಗಲ್ಲ ಅಲ್ವಾ? ಅದಕ್ಕೆ ಇವಾಗ ಜೋರಾಗಿ ಒಂದ್ಸರಿ ಏನು ಮಾಡುತ್ತೆ, ಮೇ ಅಂತ ಜೋರು ಕೂಗ್ಬಿಡುತ್ತೆ. ಅರೆ ಸೌಂಡ್ ಕೇಳಿಸಿದ ಶಫರ್ಡ್, ಇದು ನನ್ನ ಸ್ನೋಯಿದೆ ವಾಯ್ಸ್, ಇಲ್ಲೇ ಎಲ್ಲೋ ಇರಬೇಕು. ಅವನ ಕೈಯಲ್ಲಿರೋ ಸ್ಟಿಕ್ಕನ್ನೆಲ್ಲ ಆ ತಾನು ಬುಷಸ್ ಇತ್ತಲ್ಲ ಅದನ್ನೆಲ್ಲ ಆಚೆ ಈಚೆ ಸರಿಸ್ತಾ ಬರ್ತಾ ಇದ್ದಾನೆ. ಹಾಗೆ ಮುಂದೆ ಮುಂದೆ ಬರ್ತಾ ಇದ್ದಾನೆ. ದ ಶಫರ್ಡ್ ಕೇಮ್ ಟು ದ ಎಡ್ಜ್ ಆಫ್ ದ ಟ್ರೀ. ಬಂದು ನಿಂತ್ಕೊಂಡು ನೋಡ್ತಾನೆ, ಓ ಹೇಗಿದೆ ಈಗ ಸಿಚುವೇಶನ್. ಲ್ಯಾಂಪಲ್ಲಿ ಇಟ್ಕೊಂಡು ನೋಡ್ತಾ ಇದ್ದಾನೆ. ಸ್ನೋಯಿ ಫುಲ್ ರೆಡ್ ಆಗಿದೆ, ವೀಕ್ ಆಗಿದೆ, ಅದು ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಆದರೆ ಶಫರ್ಡ್ಗೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ. ಆದರೆ ಅವ್ನು ಬೆಂಡ್ ಆಗ್ತಾನೆ, ಫುಲ್ ಬೆಂಡಾಗಿ ಆ ತಾನೆಲ್ಲ ಬಿಡಿಸ್ತಾನೆ. ಅವ್ನು ಸ್ಟಿಕ್ಕಿಂದ ಬಿಡಿಸಿ ಇದನ್ನು ಎತ್ಕೊಂಡು ಬರಲಿಕ್ಕೆ ಟ್ರೈ ಮಾಡ್ತಾನೆ. ಯಾಕೆ ಶಫರ್ಡ್ ಅಷ್ಟೊಂದು ರಿಸ್ಕ್ ತಗೊಳ್ತಾ ಇದ್ದಾನೆ? ಬಿಕಾಸ್ ಶಫರ್ಡ್ ಲವ್ಸ್ ಸ್ನೋಯಿ ಅಲ್ವಾ? ಹೌದು ಮಕ್ಕಳೇ, ಅದನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದ. ಅದರಿಂದ ಈಗ ಏನಾಗಿದೆ, ಅವನಿಗೆ ಅದು ತನ್ನ ಪ್ರಾಣವನ್ನಾದರೂ ಕೊಟ್ಟು ಈಗ ಸ್ನೋಯಿನ ಸೇವ್ ಮಾಡಬೇಕು, ಉಳಿಸ್ಬೇಕು ಅಂತ ಆಸೆ ಅವನಿಗೆ. ಯಾಕಂದರೆ ಅವನು ತುಂಬ ಪ್ರೀತಿಸ್ತಾನೆ. ಈಗ ತಾನೆಲ್ಲ ಬಿಡಿಸ್ತಾ ಇದ್ದಾನೆ. ಎಲ್ಲ ಬಿಡಿಸಿ ಹೋಗುವಾಗ ಅವನ ಕೈಯೆಲ್ಲ ಗಾಯ ಆಗ್ತಿದೆ, ಮುಳ್ಳುಗಳೆಲ್ಲ ಏನಾಗಿದೆ ಅವನ ಕೈಗೆ ಚುಚ್ಕೊಂಡಿದೆ. ಆದರೂ ಅವನು ಕೇರ್ ಮಾಡ್ತಿಲ್ಲ, ಸ್ನೋಯಿನ ಎತ್ಕೊಳ್ತಾ ಇದ್ದಾನೆ. ಸೀದಾ ಎತ್ಕೊಂಡು ಏನು ಮಾಡ್ತಾನೆ, ಅವನ ಕೋಟನ್ನು ಓಪನ್ ಮಾಡಿ ಅವನ ಹೊಟ್ಟೆ ಒಳಗೆ ಈ ಬಚ್ಚಿಟ್ಕೊಳ್ತಾ ಇದ್ದಾನೆ. ಸ್ನೋಯಿಗೆ ತುಂಬ ಖುಷಿ ಆಯಿತು. ಓ ಮೈ ಶಫರ್ಡ್ ಇಸ್ ಸೋ ಗುಡ್, ಎಷ್ಟು ಒಳ್ಳೆಯವನಲ್ಲ, ನನಗೋಸ್ಕರ ನನ್ನನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇವತ್ತು ಬಂದಿದ್ದಾನೆ. ಹಿ ಈಸ್ ಮೈ ಹೆಲ್ಪರ್, ಹಿ ಈಸ್ ಮೈ ಫ್ರೆಂಡ್. ಎಸ್,
ಸ್ನೋಯಿ ಮತ್ತೆ ಶೆಫರ್ಡ್ ತುಂಬ ಫ್ರೆಂಡ್ ಆಗಿದ್ರು. ಯಾವಾಗ? ಚಿಕ್ಕವನಾಗಿರುವಾಗ. ಸ್ನೋಯಿ ಚಿಕ್ಕವನಾದಾಗ ಯಾವಾಗಲೂ ಶೆಫರ್ಡ್ ಜೊತೆಗೆ ಇರ್ತಾ ಇದ್ದ. ಆದರೆ ಸ್ವಲ್ಪ ದೊಡ್ಡನಾದಾಗ LKG UKG ಸ್ವಲ್ಪ ಸ್ವಲ್ಪ ಹೇಗೆ ನೀವು ದೊಡ್ಡವರಾಗ್ತಿರಲ್ಲ ಹಾಗೆ ದೊಡ್ಡವರಾಗ್ತಾ ಏನಾಗ್ತದೆ, ಸ್ನೋಯಿಗೆ ತಾನು ಅಲೋನ್ ಆಗಿ ಬೆಳಿಬೇಕು, ಫ್ರೀಡಮ್ ಇರ್ಬೇಕಂತ ಅವನೇ ಯಾರಿಂದ ಸಪ್ರೇಟ್ ಆಗಿದ್ದ? ಶೆಫರ್ಡಿಂದ, ಕುರುಬನಿಂದ ದೂರ ಇದ್ದ ಅಲ್ವಾ? ಆದರೆ ಕುರುಬ ಅವನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಿದ್ರಿಂದ ಇವಾಗ ಅವನನ್ನ ಏನ್ ಮಾಡಿದಾನೆ? ಕಾಪಾಡಿದಾನೆ. ಅವನ ಸಂದಿಗ್ಧ ಪರಿಸ್ಥಿತಿಲಿ ಬಂದೀಗ ಸಹಾಯ ಮಾಡಿದಾನೆ, ಎತ್ಕೊಂಡು ಇವಾಗ ಹೊಟ್ಟೆಲಿ ಇಟ್ಕೊಳ್ತಾ ಇದ್ದಾನೆ. ಈಗ ಮನೆ ಕಡೆ ಹೊರಟಿದ್ದಾನೆ. ಆದ್ರೆ ಸ್ನೋಯಿ ತುಂಬಾ ಟಯರ್ಡ್ ಆಗಿ ಹೋಗಿದೆ. ಹಾಗೆ ಶೆಫರ್ಡ್ ಕೂಡ ಟಯರ್ಡ್ ಆಗಿದ್ದಾನೆ. ನಡ್ಕೊಂಡು ಹೋಗ್ತಾ ಇದ್ದಾನೆ. ಅದ್ರ ಸ್ನೋಫ್ಲೇಕ್ ಬೀಳ್ತಾ ಇದೆ, ಒಂದೊಂದೇ ಬೀಳ್ತಾ ಇದೆ, ಹೆವಿ ಆಗ್ತಾ ಇದೆ. ಅವನಿಗೆ ನಡಿಲಿಕ್ಕೆ ಆಗ್ತಿಲ್ಲ. ಓ, ಬಿದ್ದು ಬೀಳ್ತಾನೆ. ಅವನಿಗೆ ಹೇಳಕ್ಕೆ ಆಗಲ್ಲ, ತುಂಬಾ ಸ್ನೋ ಫಾಲಿಂಗ್ ಆಗ್ತಿದೆ. ಹಾಗೇ ಬೆಳಕಾಕುವಾಗ ಶೆಫರ್ಡ್ ಮೇಲೆ ಸ್ನೋ ತುಂಬ ಬಿದ್ದು ಮುಚ್ಚಿ ಹೋಗ್ಬಿಡುತ್ತೆ. ಅವನ ಮನೆಗೆ ಹೋಗೋದೇ ಇಲ್ಲ. ಬೆಳಕಾಯ್ತು. ದಟ್ ಮಾರ್ನಿಂಗ್ ನೇಬರ್ ಇದ್ರಲ್ಲ, ಅವ್ರಿಗೆ ಹೇಳ್ತಾರೆ, ಇಲ್ಲಿ ಎಸ್ಟರ್ಡೇ ನನಗೆ ಬಂದು ಲ್ಯಾಂಪ್ ತಗೊಂಡೋಗಿದ್ದು ಈ ಶೆಫರ್ಡ್ ಕಾಣ್ತಾ ಇಲ್ಲಲ್ಲ, ನನ್ನ ನೇಬರ್ ಇದ್ನಲ್ಲ ಕುರ್ಬಾ ಕಾಣ್ತಾ ಇಲ್ವಲ್ಲ, ಲೆಟ್ ಮಿ ಗೋ ಸಿ ಅಂತ ಹೇಳಿ ಬಂದು, ಹೋ ಅಣ್ಣ ಎಲ್ಲಿದ್ದೀಯಾ? ನೋ ಸರ್. ರಾತ್ರಿ ಒಂದು ಲ್ಯಾಂಪ್ ತಗೊಂಡು ಹೋಗಿ ಸ್ನೋಯಿನ ಹುಡುಕ್ತೀನಿ ಅಂತ ಹೋಗಿದ್ದ. ಏನೋ ಡೇಂಜರ್ ಆಗಿರ್ಬೇಕು, ನಾನು ಹೇಗಾದ್ರೂ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಇವಾಗೆಲ್ಲ ಬೇರೆ ಕುರುಬರನ್ನೆಲ್ಲ ಕರ್ಕೊಂಡು ಹುಡುಕ್ತಾ ಹೋಗ್ತಾರೆ. ಹುಡುಕ್ತಾ ಹೋಗ್ತಾ ಪ್ಲೇಸ್ ಮೇಲೆ ಬರ್ತಾರೆ, ಎಲ್ಲೂ ಕಾಣಲ್ಲ. ಆದ್ರೆ ಒಂದು ನೈಟಲ್ಲಿ ಒಂದು ಕೋಟ್ ಹಾಕೊಂಡ್ಬಂದಿದ್ದಲ್ಲ, ಯಾವ ಕಲರ್ ಇದು? ಆರೆಂಜ್ ಕಲರ್ ಕೋಟ್. ಓಕೆ, ಆ ನೇಬರ್ ಇದ್ರಲ್ಲ ಅವರು ನೋಡಿದ್ರು, ಹೇ ಅಲ್ಲಿ ನೋಡಿ, ಅಲ್ಲೇನೋ ಆರೆಂಜ್ ಕಲರ್ ಕೋಟ್ ಜಾಕೆಟ್ ಕಾಣಿಸ್ತಾ ಇದೆಯಲ್ಲ, ಅದು ಇವನೇನೆ ರಾತ್ರಿ ನಮ್ಮ ಮನೆಗೆ ಬರುವಾಗ ಇದೇ ಜಾಕೆಟ್ ಹಾಕೊಂಡಿದ್ದ, ಬನ್ನಿ ಅದನ್ನೆಲ್ಲ ಸರಿ ಮಾಡಿ ನೋಡೋಣ. ಆಚೆ ಸರಿ ಮಾಡಿ ನೋಡ್ತಾರೆ, ಸರಿಸ್ತಾರೆ. ಅಲ್ಲಿ ಯಾರಿದ್ದಾರೆ? ಕುರುಬ ಸತ್ತು ಹೋಗಿದ್ದಾನೆ ಶೆಫರ್ಡ್. ಅಯ್ಯೋ, ನಾನು ಹೇಳಿದೆ ಹೋಗ್ಬೇಡಪ್ಪ, ಇಷ್ಟು ರಾತ್ರಿಲಿ ಡೇಂಜರ್ ಇದೆ, ಸ್ನೋ ಬೀಳ್ತಿದೆ ಅಂತ, ನನ್ನ ಮಾತು ಕೇಳಿಲ್ಲ, ಸತ್ತೋಗ್ಬಿಟ್ಟಿದ್ದೇನೆ, ಬನ್ನಿ ಇವನನ್ನು ತಗೊಂಡು ಹೋಗೋಣ ಅಂತ ಈಗ ಎತ್ಕೊಳಕ್ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಯಾರಿದ್ರ ಒಳಗೆ? ಸ್ನೋಯಿ ಮ್ಯಾ ಅನ್ನುತ್ತೆ. ಇದ್ರ ಹೊಟ್ಟೆ ಒಳಗೆ ಏನಿದೆ ಇಲ್ಲಿ ಬಚ್ಚಿಟ್ಕೊಂಡಿದೆ? ಸ್ನೋಯಿ ಎಬ್ಬಿಸಿ ನೋಡ್ತಾರೆ. ಸ್ನೋಯಿ ಏನಾಗಿತ್ತು? ಬದುಕಿತ್ತು, ಅದು ಸತ್ತು ಹೋಗಿರ್ಲಿಲ್ಲ. ಓ, ಶೆಫರ್ಡ್ ಮ್ಯಾನ್ ಏನ್ ಮಾಡ್ದ? ತನ್ನ ಪ್ರಾಣ ಕೊಟ್ಟು ಆ ಕುರಿನ, ಸ್ನೋಯಿನ ಬಚ್ಚಿಟ್ಕೊಂಡು ಕಾಪಾಡಿದ, ವಾರ್ಮ್ ಮಾಡಿದ. ವಾರ್ಮ್ ಜಾಕೆಟ್ ಹಾಕೊಂಡ್ಬಂದಿದ್ದ. ಯಾಕೆ? ಅದಕ್ಕೆ ಬಿಸಿ ಆಗಿರ್ಬೇಕು, ಕೋಲ್ಡ್ ಆಗಿ ಅದು ಸಾಯ್ಬಾರದು ಅಂತ. ಹಾಗೆ ತನ್ನ ಪ್ರಾಣವನ್ನೇ ಕೊಟ್ಟು ಬಿಟ್ಟ. ಪ್ರಿಯರೇ, ಕತೆ ಕೇಳುವಾಗ ನಿಮ್ಗೆ ಅನ್ಸುತ್ತೆ ಅಲ್ಲ, ಯಾರು ನನಗೋಸ್ಕರ ನಿನ್ಗೋಸ್ಕರ ತನ್ನ ಪ್ರಾಣ ಕೊಟ್ಟದ್ದು? ನಾವು ಲಾಸ್ಟ್ ಮಂತ್ ಕೂಡ ಹಬ್ಬ ಮಾಡಿದ್ವಿ ಅಲ್ಲ, ಗುಡ್ ಫ್ರೈಡೆ. ಯೇಸು ಸ್ವಾಮಿ ನನಗೋಸ್ಕರ ನಿನ್ಗೋಸ್ಕರ ಏನ್ ಮಾಡಿದ್ದಾರೆ? ಪ್ರಾಣ ಕೊಟ್ಟಿದ್ದಾರೆ. ಯಾಕೆ ಪ್ರಾಣ ಕೊಟ್ಟರು? ನಮ್ಮೆಲ್ಲರ ತಪ್ಪುಗಳಿಗಾಗಿ ಅಲ್ವಾ? ಎಷ್ಟು ಸಾರಿ ಡಿಸೊಬಿಡಿಯನ್ಸ್ ಆಗಿತ್ತು ಸ್ನೋಯಿ ಅಲ್ವಾ? ಹೌದು, ನಾವೆಷ್ಟು ಸಾರಿ ಪೇರೆಂಟ್ಸ್ ಮಾತು ಕೇಳೋದಿಲ್ಲ ಅಲ್ವಾ? ಬ್ಯಾಕ್ ಆನ್ಸರ್ ಮಾಡ್ತೀವಿ, ರಾಂಗ್ ಆನ್ಸರ್ ಮಾಡ್ತೀವಿ. ಪೇರೆಂಟ್ಸ್ಗೆ ಏನು ಮಾಡ್ತೀವಿ? ಅವಿಧೇಯರಾಗ್ತೀವಿ, ಅವ್ರ ಮಾತನ್ನ ಕೇಳೋದೇನ. ಆದರೂ ಅವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಲ್ವಾ? ಒಂದೊಂದ್ಸರಿ ಪೇರೆಂಟ್ಸ್ ನಮ್ಮನ್ನ ಕ್ಷಮಿಸದೇ ಇರ್ಬೋದು, ಆದರೆ ನಮ್ಮೆಲ್ಲರನ್ನ ಯಾರು ಕ್ಷಮಿಸ್ತಾರೆ? ನಮ್ಮ ಫ್ರೆಂಡ್ ಆಗಿರುವಂಥ ಯೇಸು ಸ್ವಾಮಿ ನಮ್ಮನ್ನ ಕ್ಷಮಿಸ್ತಾರೆ. ಮಕ್ಕಳಿಗೆ ಚಿಕ್ಕ ತಪ್ಪಿರ್ಬೋದು, ಸ್ಮಾಲ್ ಸಿನ್ ಇರ್ಬೋದು ಅಥವಾ ಬಿಗ್ ಸಿನ್ ಇರ್ಬೋದು. ಸಿನ್ ಇಸ್ ಸಿನ್. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಹೊಂದದೇ ಹೋಗಿದ್ದಾರೆ ಅಂತ ರೋಮನ್ಸ್ ಚಾಪ್ಟರ್ 3:23 ಹೇಳ್ತದೆ ಅಲ್ವಾ? ಹೌದು, ಎಲ್ಲರೂ ಪಾಪಿಗಳಾಗಿದ್ದೇವೆ. 6:23 ಹೇಳುತ್ತೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಹೊಂದದೇ ಹೋಗಿದ್ದಾರೆ ಅಂತೇಳಿ. ಹಾಗಿದ್ರೆ ಇವತ್ತು ನಾವೇನೇ ತಪ್ಪು ಮಾಡಿದ್ರು ಯೇಸು ಸ್ವಾಮಿ ಬಳಿ ಬಂದು ನಾವು ಕ್ಷಮೆ ಕೇಳೋದಾದ್ರೆ ಯೇಸು ಸ್ವಾಮಿ ನಮ್ಮನ್ನ ಕ್ಷಮಿಸ್ತಾರೆ. ಮತ್ತೆ ನಿಜವಾದ ಸ್ನೇಹಿತರು ಯೇಸು ಸ್ವಾಮಿ ಅಲ್ವಾ? ನಮ್ಗೆ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ನಮ್ಮನ್ನ ಕಾಪಾಡ್ತಾರೆ. ನಿನ್ನೆ ನಾವು ಮೆಮರಿ ವರ್ಸ್ ಕಲ್ತ್ವಿ ಅಲ್ವಾ? ಕೀರ್ತನೆ 46, Psalms 46:1 ಏನ್ ಹೇಳುತ್ತೆ? ನೆನಪಾಯ್ತಾ ನಿಮಗೆ? ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಹೌದು ಪ್ರಿಯ ಮಕ್ಕಳೇ, ಯೇಸು ಸ್ವಾಮಿ ನಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ. ಆದ್ರಿಂದ ಇವತ್ತೇ ನೀವು ಕಣ್ಮುಚ್ಚಿ ನಿಮ್ಮ ಪೇರೆಂಟ್ಸ್ಗೆ ಡಿಸೊಬಿಡಿಯನ್ಸ್ ಆಗಿದ್ರೆ ನೀವೇನು ಮಾಡಬೇಕು? ಸಾರಿ ಕೇಳಬೇಕು ಇವತ್ತೇನೆ. ಪೇರೆಂಟ್ಸ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಅವ್ರು ನಿಮಗೆ ಏನೇ ಹೇಳಿದ್ರು ಅದನ್ನು ಒಳ್ಳೇದಕ್ಕೋಸ್ಕರನೇ ಹೇಳ್ತಾರೆ.
ಇವತ್ತಿಂದ ಅಪ್ಪ ಅಮ್ಮ ಮಾತು ಕೇಳ್ತೀರ ತಾನೆ, ಎಡ್ರೆಸ್ ಮಾತು ಕೇಳ್ತೀರ ತಾನೆ? ಸರಿ, ಹಾಗೆ ಪ್ರಾರ್ಥನೆ ಮಾಡೋಣ. ನೀವೆಲ್ಲ ಕಣ್ಮುಚ್ಚಿ. ಜಗದ್ರಕ್ಷಕನಾದ ಯೇಸು ಸ್ವಾಮಿ, ನೀನು ಒಳ್ಳೆ ಕುರುಬನಾಗಿದ್ದಿ. ಹೌದು ಯೇಸು ಸ್ವಾಮಿ, ಕುರಿಗಳಾದ ನಾವು ತಪ್ಪು ಮಾಡಿ ನಿನ್ನಿಂದ ಕಳೆದು ಹೋದರೆ, ನಿನ್ನಿಂದ ದೂರ ಹೋದರೆ ನಿನಗೆ ಬಹಳ ನೋವಾಗುತ್ತದೆ. ನಾವೆಷ್ಟೇ ತಪ್ಪು ಮಾಡಿದರೂ ನೀವು ನಮ್ಮನ್ನು ಪ್ರೀತಿಸುವವರಾಗಿದ್ದೀರಿ ಯೇಸು ಸ್ವಾಮಿ. ನಾವು ಅನೇಕ ಸಮಯದಲ್ಲಿ ನಮ್ಮ ತಂದೆ ತಾಯಿ ಮಾತನ್ನು ಕೇಳದೆ ಅವಿಧೇಯರಾಗಿದ್ದೇವೆ. ಹೌದು ಸ್ವಾಮಿ, ಅದಕ್ಕಾಗಿ ನಮ್ಮನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಈಗ ನನ್ನೊಂದಿಗೆ ಈ ಸ್ಟೋರಿ ಕೇಳ್ತಿರುವ ಎಲ್ಲ ಮಕ್ಕಳು ಪ್ರಾರ್ಥಿಸ್ತಾ ಇದ್ದಾರೆ. ಇವತ್ತಿನಿಂದ ಅವರು ತಮ್ಮ ತಂದೆ ತಾಯಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಾ ಅವರು ಒಳ್ಳೆ ಮಕ್ಕಳಾಗಿ ಬಾಳುವುದಕ್ಕೆ ಇವತ್ತು ತೀರ್ಮಾನ ಮಾಡಿದ್ದಾರೆ. ತಪ್ಪು ಒಪ್ಪಿಕೊಳ್ಳುತ್ತಿರುವ ಎಲ್ಲರ ಮೇಲೆ ನಿನ್ನ ಕರುಣೆ ಅನುಗ್ರಹಿಸಿ ಅವರ ತಪ್ಪುಗಳನ್ನು ನೀನು ಕ್ಷಮಿಸುತ್ತಿ ಸ್ವಾಮಿ. ಇದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ನಾವುಗಳು ಎಲ್ಲರೂ ತಪ್ಪು ಮಾಡಿದ್ದೇವೆ. ನಮ್ಮ ಎಲ್ಲ ಚಿಕ್ಕ ತಪ್ಪುಗಳು, ದೊಡ್ಡ ತಪ್ಪುಗಳು ಎಲ್ಲದಕ್ಕಾಗಿ ನಿನ್ನ ಮುಂದೆ ಕ್ಷಮೆ ಕೇಳುತ್ತೇವೆ. ನಮ್ಮನ್ನು ಕ್ಷಮಿಸು. ನೀನು ನಮ್ಮನ್ನು ಪ್ರೀತಿ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನೀನು ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಬೇಡಿ ಬಂದಿದ್ದೇವೆ, ಆಮೇನ್. ನೋಡಿದ್ರ ಮಕ್ಕಳೇ, ಯೇಸು ಸ್ವಾಮಿ ಕೂಡ ನಮ್ಮೆಲ್ಲರನ್ನು ತುಂಬ ಪ್ರೀತಿ ಮಾಡಿದ್ರಿಂದನೇ ನಮಗೆ ಆಗಬೇಕಾಗಿದ್ದಂಥ ಪನಿಷ್ಮೆಂಟ್ನ ಯಾರು ತಗೊಂಡ್ರು? ಯೇಸು ಸ್ವಾಮಿ ತಗೊಂಡ್ರು. ಹಾಗಿದ್ರೆ ಸ್ನೋಯಿ ಕೂಡ ಏನು ಪನಿಷ್ಮೆಂಟ್ ಇತ್ತು? ಅದಕ್ಕೆ ಅತ್ತಾನ್ ಬುಷಸ್ಸಲ್ಲಿ ಮುಳ್ಳಿನ ಪೊದೆಯಲ್ಲಿ ಸಿಕ್ಕೊಂಡಿತ್ತು, ಅದು ಸತ್ತೋಗ್ಬೇಕಿತ್ತು. ಆದರೆ ಅಷ್ಟು ರಾತ್ರಿಲಿ ಕೂಡ ಶಫರ್ಡ್ ಬಂದು ಅದನ್ನ ಬಿಡಿಸಿ ಕಾಪಾಡಿ ತನ್ನ ಪ್ರಾಣವನ್ನ ಕೊಡ್ತಾನೆ ಅಲ್ವಾ? ಅದೇ ರೀತಿ ಯೇಸು ಸ್ವಾಮಿ ಕೂಡ ತನ್ನ ಹತ್ತಿರ ಬರುವ ಮಕ್ಕಳನ್ನ ಏನ್ ಮಾಡ್ತಾನೆ? ಯಾವಾಗಲೂ ಸಂರಕ್ಷಿಸಿ ಕಾಪಾಡುತ್ತಾನೆ. ಇವತ್ತು ಸೆಕೆಂಡ್ ಥೀಮ್ ನಮ್ದೇನು? ಯೇಸು ನಮ್ಮನ್ನು ಕಾಪಾಡುವನು. ನಿಜವಾದ ಸ್ನೇಹಿತನು ಯಾವಾಗಲೂ ಏನ್ ಮಾಡ್ತಾನೆ? ಕಾಪಾಡುತ್ತಾನೆ. ಹೌದು ಮಕ್ಕಳೇ. Hello children, we are going to learn that new song. This song says, do not give up. When we get frustration, discouragement, we will decide to give up. But Bible says, don't give up. Then what we should do? Let's learn through these songs. Are you ready? Yes. Come on children. Do 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 do. Do not give up. Do 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 do. Do not give up. Do not give up. When times are hard, do not give up. Have happy heart. Do not give up. Pray and obey. When you get scared, let me hear you say. Do 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 do. Do not give up. Do 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 do. Do not give up. Do not give up. When times are hard, do not give up. Have happy heart. Do not give up. Pray and obey. When you get too scared, let me hear you say. Do 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 do. Do not give up. Do 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 do. Do not give up. Okay, what it says? Do not give up. When you are in the hard time, so you should go and pray to the Lord, right? But what God will give us? He will give strength in us to face it. What may be that problem, right? While you studying maths or science, sometimes you will get difficulties, right? But before you study, you start with prayer. Then God will give you wisdom and knowledge. Okay, children? Okay. Once when you want to learn this song, you can repeat it and you can learn this song. We will show you the words, then you can write down and you can practice it. Okay? Bye.